ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. ಬಿಜೆಪಿ 400 ಸೀಟ್ಗಳನ್ನ ನಾವು ಗೆಲ್ತೀವಿ ಅಂತ ಹೇಳ್ಕೊಂತಿರ್ತಾ ಇದೆ. ಜೊತೆಗೆ ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ 400 ಸೀಟ್ ನಾವು ಗೆದ್ದು ಬಿಡ್ತೀವಿ ಈ ಬಾರಿ ನಮ್ಮ ಗೆಲುವು ಶತಸಿದ್ಧ, 400 ಸೀಟ್ ಗೆಲ್ತೀವಿ. ಎಲ್ಲಿಂದ ಗೆಲ್ತೀರಾ ಸ್ವಾಮಿ 400 ಸೀಟ? ಎಲ್ಲಿ ತರ್ತೀರಾ? ಈ ಚೀನಾದಿಂದ ತರ್ತೀರಾ, ಪಾಕಿಸ್ತಾನದಿಂದ ತರ್ತೀರಾ? ಅಷ್ಟೇ ನಿಮ್ಗೆ ತಂದ್ರೆ. ಈಗ ಚೀನಾ ಮತ್ತು ಪಾಕಿಸ್ತಾನದಿಂದ ತರಬೇಕು. ಕಾರಣ ಏನಂದ್ರೆ ಪಾಕಿಸ್ತಾನದಲ್ಲಿ ಹೋದ್ರೆ ನಿಮ್ಗೆ ಸೀಟ್ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಬಿರಿಯಾನಿ ಸಿಗ್ಬೋದು, ಬೀಫ್ ಬಿರಿಯಾನಿ ಸಿಗ್ಬೋದು ನಿಮ್ಗೆ ಅಲ್ಲಿ ಪಾಕಿಸ್ತಾನಕ್ಕೆ ಹೋದಾಗ ತಿನ್ಲಿಕ್ಕೆ. ಅದೇ ತರ ಚೀನಾಕ್ಕೆ ನೀವೇ 10 ಲಕ್ಷ ಎಕರೆ ಜಾಗವನ್ನ ಒತ್ತುವರಿ ಮಾಡಿ ಕೊಟ್ಟಿದ್ದೀರಾ. ಅದಕ್ಕೇನಾದ್ರೂ ಅವ್ರು ಸೀಟ್ ಗೀಟ್ ಕೊಡ್ತಾರ? ಆದ್ರೆ ಅವ್ ಯಾವ ಅಲ್ಲಿಂದ ತಂದ್ರು ಕೂಡ ನೀವು ಪ್ರಧಾನಿ ಆಗ್ಲಿಕ್ಕೆ ಅಂತೂ ಸಾಧ್ಯ ಇಲ್ಲ. ಅದ್ ಎಲ್ಲಿ ತರ್ತೀರಾ? ಯಾರು ಕೊಡ್ತಾರೆ ನಿಮ್ಗೆ 400 ಸೀಟ್? ನೀವು ಬಾರಿ ಹೇಗೆ ಹೇಳ್ತಿದ್ದೀರಾ 400 ಸೀಟ್ ಗೆಲ್ತೀನಿ ಅಂತ? ನೀವು ಅದೇ ನೀವು ತಂದ್ರೆ ಚೀನಾದಿಂದ ತರ್ಬೇಕಷ್ಟೇ 400 ಸೀಟ್. ಕಾರಣ ಇಂಡಿಯಾದಲ್ಲಿ ಅಂತ ಯಾವುದೇ ಕಾರಣಕ್ಕೂ 400 ಸೀಟ್ ಸಿಗಲ್ಲ. ಯಾಕೆಂದ್ರೆ ನೀವು ಪ್ರಧಾನಮಂತ್ರಿ ಆದ ನಂತರ ಎಷ್ಟು ಯೋಜನೆಗಳನ್ನ ಜಾರಿಗೆ ತಂದಿದ್ದೀರಾ? ಅಂದ್ರೆ ಜನಪರ ಯೋಜನೆಗಳಷ್ಟು, ಜನಪರ ಯೋಜನೆಗಳನ್ನ ಎಷ್ಟು ತಂದಿದ್ದೀರಾ? ಜನಧನ್ ಯೋಜನೆ ಅನ್ನೋ ಒಂದು ಜನಪರ ಯೋಜನೆ ಇದು ಅಂತ ಹೇಳೋ ಬಡ ಜನರು, ಕೈಲಾಗದವರು, ಅಸಹಾಯಕರು ಯಾರಿದ್ರು ಅವ್ರನ್ನೂ ಲೂಟ್ ಮಾಡಿದ್ರಿ ನೀವು. ಅವ್ರನ್ನೂ ಬಿಡ್ಲಿಲ್ಲ, ಅವ್ರ ಹತ್ರನೂ ಕೂಡ ಲೂಟಿದ್ರಿ. ಯಾರನ್ನೂ ಬಿಡ್ಲಿಲ್ಲ ನೀವು. ಯಾರ್ಯಾರು ಕೈಲಾಗ್ದಲೆ ಅಕೌಂಟ್ ಓಪನ್ ಮಾಡಕ್ ಆಗ್ದಲೆ ಸುಮ್ಮನಿದ್ರು ಅಂತ ಅಮಾಯಕರನ್ನು ಬಿಡದೆ ಅಕೌಂಟ್ ಓಪನ್ ಮಾಡ್ತಿದ್ರಿ. ಅಕೌಂಟ್ ಓಪನ್ ಆದ ನಂತರ ಜನಧನ್ ಖಾತೆಗೆ ನಾವು ದುಡ್ಡು ಹಾಕ್ತೀವಿ ಅಂದ್ರಿ. ಎಲ್ಲಿ ಬಂತು ಜನಧನ್ ಖಾತೆಗೆ ದುಡ್ಡು ನಿಮ್ಮಿಂದ? ಅದ್ರ ಬದಲಾಗಿ ಅವ್ರೊಂದ್ ಏನಾದ್ರು ATM ಬಳಸಿದ್ರ ದುಡ್ಡು, ಅವ್ರೇನಾದ್ರು SMS ಬತ್ತಾ ಅವ್ರಿಗೆ, ಅದಕ್ಕೂ ದುಡ್ಡು ಕಟ್ ಮಾಡಿದ್ರಿ. ಕೊನೆಗೆ ಜೀರೋ ಅಕೌಂಟ್ ಅಂತ ಹೇಳಿದ್ರಿ, ಅಮೌಂಟ್ ಮಾತ್ರ ಕಟ್ ಮಾಡ್ತಾನೆ ಬಂದ್ರಿ. ಜೀರೋನಲ್ಲಿ 1 ರೂಪಾಯಿ ಕೊಡ್ಬೇಡಿ, ಅಕೌಂಟ್ ಓಪನ್ ಮಾಡಿ. ಆದ್ರೆ ಅಲ್ಲಿ ಆಗ್ತಕ್ಕಂತ ಹಣ, ಅವ್ರು ಹಾಕಿದಂತ ಹಣ, ಅದು ನೀವು ATM ಯೂಸ್ ಮಾಡಿರ್ಬೋದು ಅಥವಾ SMS ಚಾರ್ಜ್ ಇರ್ಬೋದು, ಬ್ಯಾಂಕ್ ಸರ್ವಿಸ್ ಚಾರ್ಜು ಅಂತೇಳಿ, ATM ಚಾರ್ಜ್ ಅಂತೇಳಿ, ಮತ್ತೆ ಸರ್ವಿಸ್ ಚಾರ್ಜ್ ಅಂತ ಹೇಳಿ, SMS ಚಾರ್ಜ್ ಅಂತ ಹೇಳಿ, ಪ್ರತಿ ಒಬ್ಬರಿಂದ ಕೂಡ, ಪ್ರತಿ ಒಂದು ಜನಧನ ಖಾತೆಯಿಂದ ಕೂಡ 10 ರಿಂದ 100 ರೂಪಾಯಿವರೆಗೂ ಕಟ್ ಮಾಡಿದ್ದೀರಾ. ಎಷ್ಟು ಕೋಟಿ ಅಕೌಂಟ್ ಇದೆ? ಆ ದುಡ್ಡು ಏನಾಯ್ತು? ಹೋಗ್ಲಿ ಕಟ್ ಮಾಡಿದ್ರಿ, ಆ ದುಡ್ಡನ್ನ ಯಾವ್ದು ಕೊಟ್ರಿ? ಜನಧನ್ ಯೋಜನೆ ಇರ್ಬೋದು, ಮತ್ತೆ ಉಳಿದಂತ ಬ್ಯಾಂಕ್ಗಳೆಲ್ಲವೂ ಕಟ್ ಮಾಡಿದ್ರಲ್ಲ ಹಣವನ್ನ, ಯಾರಿಗ್ ಕೊಟ್ರಿ? 9 ಲಕ್ಷ ಕೊಟ್ಟು ಸಾಲ ಮನ್ನಾ ಮಾಡಿದ್ರಲ್ಲ, ಅವ್ರಿಗೇನಾದ್ರು ಕೊಟ್ರ? ಅದೇ ಡೌಟು. ಯಾಕೆ ಅಂತಂದ್ರೆ ನೋಡಿ, ಪ್ರತಿಯೊಬ್ಬ ಯಾರನ್ನೇ ಕೇಳಿ ನಿನ್ನ ಅಕೌಂಟ್ ಅಲ್ಲಿ, ಸರ್ ನಾನೊಂದು 4 ಸರಿ ಬೇರೆ ATM ಬಳಸ್ಬಿಡ ಸರ್, ತಕ್ಷಣ ನನ್ನ ಹಣ ಕಟ್ಟಾಗೋಯ್ತು 300 ರಿಂದ 400 ರೂಪಾಯಿ ಅಂತ. ಮೊನ್ನೆ ಕೆನರಾ ಬ್ಯಾಂಕ್ ಖಾತೆಯಲ್ಲಿ ನನ್ನದೇ 300 ರೂಪಾಯಿ ಹಣ ಕಟ್ಟಾಗಿದೆ. ಅದು ಒಂದ್ಸರಿ ಅಲ್ಲ, ಕಡಿಮೆ ಅಂದ್ರೆ ತಿಂಗಳಿಗೆ 500 ರಿಂದ 1000 ರೂಪಾಯಿವರೆಗೂ ಕಟ್ಟಾಗ್ತಾ ಇದೆ. ನಾನು ಬೇಕಾದ್ರೆ ಯಾವನಾದ್ರು ಬಂದಿಲ್ಲಿ ಕಾಮೆಂಟ್ ಆಗ್ತಾನಲ್ಲ, ಅವ್ನು ಕೇಳಿ, ನನ್ನ ಅಕೌಂಟ್ ಇದನ್ನ ಕೊಟ್ಕೊಳ್ತೀನಿ, ಡೀಟೇಲ್ಸ್ ಕೊಡ್ತೀನಿ, ಅಮೌಂಟ್ ಎಷ್ಟು ಕಟ್ಟಾಗಿದೆ ಅಂತ. ಕಟ್ಟಾಗಿದೆ ಎಷ್ಟು ಅಂತ ನಾನೇ ಕೊಡ್ತೇನೆ. ತಿಂಗಳಿಗೆ ನನ್ನ ಹಣ ಎಷ್ಟು ಕಟ್ಟಾಗ್ತಾ ಇದೆ ಸುಮ್ಮನೆ ಬ್ಯಾಂಕ್ ಅಲ್ಲಿ ಅಂತ, ಇದರಲ್ಲಿ ಕೆನರಾ ಬ್ಯಾಂಕ್ ಅಕೌಂಟ್ ಅಲ್ಲಿ ಅಂತ. ಆಯ್ತಾ? ಅದು ಹೋಗ್ಲಿ. ನಂತರ ಕೋವಿಡ್ ಸಮಯದಲ್ಲಾದ್ರೂ ನೀವು ಸರಿಯಾಗಿ ಕೆಲಸವನ್ನ ಮಾಡಿದ್ರ? 400 ಸೀಟ್ ಗೆಲ್ಬೇಕು ಅಂದ್ರೆ ನೀವು ಕಡೆ ಪಕ್ಷ ಕೋವಿಡ್ ಅನ್ನ ಸರಿಯಾಗಿ ನಿರ್ವಹಿಸಿದ್ರಾದ್ರೆ? ಖಂಡಿತ ನಿರ್ವಹಿಸಲಿಲ್ಲ. ಕೋವಿಡ್ ಅಲ್ಲಿ ಜನ ಸಾಯ್ತಾ ಇದ್ರು, ಅವ್ರ ಕಡೆ ಕೇರೆ ಮಾಡಲಿಲ್ಲ. ನಿಮ್ಮ MP ಗಳಾದ್ರೂ ಮಾಡಿದ್ರ ಅಂದ್ರೆ ಅವರೂ ಇಲ್ಲ. ಎಲ್ಲಿ ಕೂತಿದ್ರು ಅನ್ನೋದೇ ಗೊತ್ತಿಲ್ಲ ಕೋವಿಡ್ ಸಮಯದಲ್ಲಿ. ನಂತರ ನೀವು ಕೋವಿಡ್ ಲಸಿಕೆ ಒಂದನ್ನು ತರಿಸ್ತೀರಾ. ಆ ಲಸಿಕೆ ಯಾವುದು ಅಂದ್ರೆ, ಇಡೀ ಪ್ರಪಂಚದಲ್ಲಿ ಬೇಡದೇ ಇದ್ದಂತ ಲಸಿಕೆಯನ್ನ ಇಡೀ ಪ್ರಪಂಚ ರಿಜೆಕ್ಟ್ ಮಾಡಿದಂತ ಯಾವ್ಯಾವ ದೊಡ್ಡ ದೇಶಗಳಿದ್ವೋ ಅವೆಲ್ಲವೂ ರಿಜೆಕ್ಟ್ ಮಾಡಿದಂತ ಲಸಿಕೆಯನ್ನ ತರಿಸಿ ನಮ್ಮ ಇಂಡಿಯಾದಲ್ಲಿರ್ತಕ್ಕಂಥ ಜನರಿಗೆ ಕೊಡ್ತೀರಾ. ಭಾರತೀಯ ಪ್ರಜೆಗಳಿಗೆ ಆ ಲಸಿಕೆಯನ್ನ ಹಾಕಿಸ್ತೀರಾ. ಹೋಗ್ಲಿ, ಆ ಲಸಿಕೆಯನ್ನಾದ್ರೂ ಫ್ರೀಯಾಗಿ ಹಾಕ್ಸಿರಿಲ್ಲ. ಆ ಲಸಿಕೆಯನ್ನ ಯಾರಿಂದ ಪರ್ಚೇಸ್ ಮಾಡ್ತಿರೋ ಆ ಲಸಿಕೆ ಕಂಪನಿಗಳು ಕೂಡ ನಿಮಗೆ ಚಂದವನ್ನ ಕೊಡ್ತವೆ. ಅವರಿಂದ ಕೂಡ ನೀವು ಲಂಚವನ್ನ ತಗೊಳ್ತೀರಾ. ಎಲೆಕ್ಟ್ರೋಪಾಡ್ ಖರೀದಿಸುವ ಮುಖಾಂತರ ಅವರು ನಿಮ್ಗೆ ಲಂಚವನ್ನ ಕೊಡ್ತಾರೆ. ಅಲ್ಲೂ ಭ್ರಷ್ಟಾಚಾರವನ್ನ ಮಾಡ್ತೀರಾ. ನಂತರ PM ಕೇರ್ ಫಂಡ್ ಅಂತ ಹೇಳಿ ಕೋಟಿಗಟ್ಟಲೆ ದುಡ್ಡನ್ನ ಬಾಕ್ತೀರಾ. ಆದ್ರೆ ಇವತ್ತು ಆ PM ಕೇರ್ ಫಂಡ್ ಹಣ ಏನಾಗಿದೆ? ಯಾವ ಬರಗಾಲಕ್ಕೆ ಕೊಟ್ಟಿದ್ದೀರಾ? ಯಾವ ತುರ್ತು ಕೆಲಸಗಳಿಗೆ ಕೊಟ್ಟಿದ್ದೀರಾ ಅಂತ ಹೇಳ್ತೀರಾ ನೀವು? ಇಲ್ಲಿ ಬಂದು ಕಾಮೆಂಟ್ ಮಾಡ್ತಿರ್ತೀರಲ್ಲ, ಸೋ ಕಾಲ್ಡ್ ಬುದ್ಧಿ ಇಲ್ಲದ ಭಕ್ತ ಅಭಿಮಾನಿಗಳು. ನೀವಾದ್ರೂ ಹೇಳ್ತೀರಾ ಜನಧನ್ ಯೋಜನೆಯಲ್ಲಿ ಹೋದಂತ ಹಣ ಏನಾಯ್ತು, ಮತ್ತೆ PM ಕೇರ್ ಫಂಡ್ಗೆ ಹೋದಂತ ಹಣವನ್ನ ಏನ್ ಮಾಡಿದ್ರು? ಹೇಳ್ಬೋದಾ? PM ಕೇರ್ ಫಂಡ್ ಏನಾಗಿದೆ ಅಂತ ಹೇಳ್ಬೋದಾ? PM ಕೇರ್ ಫಂಡ್ ಅಲ್ಲಿ ಬಂದಂತ ಹಣ ಎಲ್ಲಿಗೆ ಹೋಗಿದೆ ಅಂತ ಹೇಳ್ಬೋದಾ? ಯಾರಿಗೆ ಕೊಟ್ರಿ ಅಂತ ಹೇಳ್ಬೋದಾ? ಎಷ್ಟು ಹಣ ಸಂಗ್ರಹ ಆಗಿದೆ ಅಂತ ಹೇಳ್ಬೋದಾ PM ಕೇರ್ ಫಂಡ್ ಅಲ್ಲಿ? ಅದ್ರಿಂದ ಬಂದ್ರೆ ನಾವು ಫಾಸ್ಟ್ ಟ್ಯಾಗ್ ಅಂತ ಒಂದು ಮಾಡಿದಿರಿ. ನೀವು ಫಾಸ್ಟ್ ಟ್ಯಾಗ್ ಅಂತ ಒಂದು ತಂದ್ರಿ ಜಾರಿಗೆ. ಈ ಫಾಸ್ಟ್ ಟ್ಯಾಗ್ ತಂದಾಗ 400 ರೂಪಾಯಿ ಹಣವನ್ನ ಡೆಪಾಸಿಟ್ ಇಟ್ಟಿಸ್ಕೊಳ್ತೀರಾ ನೀವು ಫಾಸ್ಟ್ ಟ್ಯಾಗ್ ಅಲ್ಲಿ. ಪ್ರತಿ ಬಾರಿ 400 ರೂಪಾಯಿ ಹಣವನ್ನು ಒಂದು ಡೆಪಾಸಿಟ್ ಇಟ್ಟಬೇಕು, ಅನಂತರ ಫಾಸ್ಟ್ ಟ್ಯಾಗ್ ಓಪನ್ ಆಗಬೇಕು. ಟೋಟಲ್ ಆಗಿ ನಮ್ಮ ಭಾರತದಲ್ಲಿ ಎಷ್ಟು ವೆಹಿಕಲ್ಗಳಿದ್ದಾವೆ, ಆ ಎಷ್ಟು ಜನ ವೆಹಿಕಲ್ ಮಾಲೀಕರು ಫಾಸ್ಟ್ ಟ್ಯಾಗ್ ಮಾಡಿಸಿದ್ದಾರೆ? ಆ 400 ರೂಪಾಯಿ ನಂಗೆ ಎಷ್ಟು
ಕೋಟಿ ಜನ ನಿಮ್ಮ ಹತ್ರ ಫಾಸ್ಟ್ ಟ್ಯಾಗ್ ಮಾಡ್ತಿರ್ಬೋದು. ಆ 400 ರೂಪಾಯಿ ಡೆಪಾಸಿಟ್ ಹಣ ಎಲ್ಲಿ ಹೋಯ್ತು, ಯಾರಿಗೆ ಕೊಟ್ರಿ, ಅದ್ ಏನಾಗಿದೆ? 400 ರೂಪಾಯಿ ಎಷ್ಟು ಕೋಟಿ ಹಣ ಆಗುತ್ತೆ ಸಂಗ್ರಹ ಆದ್ರೆ 400 ರೂಪಾಯಿ ನಂಗೆ? ಆ ಫಾಸ್ಟ್ ಟ್ಯಾಗ್ ಇಟ್ಟಿರ್ತಕ್ಕಂಥ ಡೆಪಾಸಿಟ್ 400 ರೂಪಾಯಿ ಹಣದ ಕತೆ ಏನು? ಅದನ್ನ ಹೇಳಿ. ಅಂದ್ರೆ ಅಲ್ಲಿ ಹಿಂದೂಗಳ ಮಾಂಗಲ್ಯ ಕಿತ್ಕೋತಾರೆ, ಪಾಕಿಸ್ತಾನದ ಸಾಬ್ರುಗಳು ಬಂದು ಇಲ್ಲಿ ಹೆಚ್ಚು ಮಕ್ಕಳು ಹುಟ್ಟಿಸ್ತಾರೆ. ಈ ಮಾತುಗಳನ್ನು ಹೇಳ್ತಾ ಹೋಗ್ತೀರಾ. ಕೊನೆಗೆ ಹೇಳ್ತೀರಾ ನಾನು ಸಾಬ್ರುಗಳಿಗೆ ಹೇಳಲಿಲ್ಲ, ನಾನು ಬಡವರಿಗೆ ಹೆಚ್ಚು ಮಕ್ಕಳು ಹುಟ್ಟಿಸ್ತಾರೆ ಅಂತ ಹೇಳಿದ್ರಿ ಅಂತ. ಹಾಗಾದ್ರೆ ಭಾರತದಲ್ಲಿ ಎಷ್ಟು ಜನ ಬಡವರು ಹೆಚ್ಚು ಮಕ್ಕಳು ಹುಟ್ಟಿಸ್ತಾರೆ? ಅಲ್ಲ ಸ್ವಾಮಿ, ಒಂದು ಮಗು ಹುಟ್ಟಿಸಿದ್ರೆ ಆ ಮಗು ಸಾಕಾದ್ರೆ ಒದ್ದಾಡ್ತಾವ್ರೆ ನಿಮ್ಮ ನಾಯಕತ್ವದಲ್ಲಿ ನಮ್ಮ ದೇಶದ ಜನ. ಅದ್ರ ಹೆಚ್ಚು ಹುಟ್ಟಿಸ್ಕೊಂಡು ಏನ್ ಮಾಡ್ತಾರೆ? ಒಂದು ಮಗು ಫೀಸ್ ಕಟ್ಲಿಕ್ಕಾಗಲ್ಲ ಬಡವ್ರ ಕೈಲಿ, ಹಂಗಾದ್ಮೇಲೆ ಹೆಚ್ಚು ಹುಟ್ಟಿಸೋಕೆ ಎಲ್ಲಿ ಸಾಧ್ಯ? ಅಲ್ಲಿ ನೋಡಿದ್ರೆ ಫಾಸ್ಟ್ ಆಗಿದ್ದು 400 ರೂಪಾಯಿ ತಗೊಂಡಿದ್ದಾರೆ ಡೆಪಾಸಿಟ್ ನ, ಅದರ ಲೆಕ್ಕ ಇಲ್ಲ. GST ಜಾರಿಗೆ ತರ್ತೀರಾ, GST ಅಂತೂ ಮಂಡಕ್ಕಿನೂ ಬಿಡ್ಲಿಲ್ಲ, ಬೇರೆ ಬಿಡಿ ಮಂಡಕ್ಕಿ. ಆದ್ರೆ ಕಡ್ಲೆಪುರಿ ಅಂತ ನಮ್ಮ ಮೈಸೂರು ಭಾಗದಲ್ಲಿ ಹೇಳ್ತಾರೆ ಕಡ್ಲೆಪುರಿ ಅಂತ, ಆ ಕಡ್ಲೆಪುರಿನೂ ಬಿಡ್ಲಿಲ್ವಲ್ಲ ಸ್ವಾಮಿ ನೀವು. ಅದಕ್ಕೂ ಟ್ಯಾಕ್ಸ್ ಹಾಕಿದ್ರಿ, ಮೊಸರಿಗೆ ಟ್ಯಾಕ್ಸ್ ಹಾಕಿದ್ರಿ, ಹಾಲಿಗೆ ಟ್ಯಾಕ್ಸ್ ಹಾಕಿರಿ, ಬೆಣ್ಣೆ ಟ್ಯಾಕ್ಸ್ ಹಾಕಿರಿ, ತುಪ್ಪಕ್ಕೆ ಟ್ಯಾಕ್ಸ್ ಹಾಕಿದ್ರಿ. ಯಾವ್ದ್ರ ಮೇಲೆ ಅದು ಉಳಿಸಿದ್ದೀರಾ? ಇದ್ರೆ ಹೇಳಿ, ಇಂಥವ್ರ ಮೇಲೆ ಉಳಿಸಿದೀವಿ ನೋಡಿ ಸರ್ ನಾವು ಟ್ಯಾಕ್ಸ್ ಹಾಕಿಲ್ಲ ಇದಕ್ಕೆ ಅಂತ. ಪ್ರತಿ ಒಂದಕ್ಕೂ GST ಹಾಕಿದ್ರಿ. ಆ GST ಬಗ್ಗೆ ಮಾತನಾಡ್ಬೇಕಾದ್ರೆ ಯಾರೆಲ್ಲ ನಿಮ್ಮ ಫೇವರ್ ಇರ್ತಕ್ಕಂಥ ನಿಮ್ಮ ಪಕ್ಷದ ಉದ್ಯಮಿಗಳಿದ್ದಾರೋ ಅವರು ಮಾತ್ರ GST ಇಂದ ನಿಮ್ಗೆ ತೊಂದರೆ ಆಗಿಲ್ಲ ಸಾರ್ ಅಂತ ಅಷ್ಟೇ ಹೇಳಿದ್ದಾರೆ. ನಾನು ಕಡಿಮೆ ಅಂದ್ರೆ ಒಂದು 250-300 ಉದ್ಯಮಿಗಳನ್ನ ಸಂದರ್ಶನ ಮಾಡಿದ್ದೇನೆ. ಪ್ರತಿ ಒಬ್ಬ ಉದ್ಯಮಿ ಹೇಳಿರ್ತಕ್ಕಂಥದ್ದು 75% ಸಣ್ಣ ಪುಟ್ಟ ಉದ್ಯಮಿಗಳು ಹೇಳೋದು, ಸರ್ GST ಬಂದು ನಾವು ಹಾಳಾಗೋಗ್ಬಿಟ್ವಿ ಸರ್, GST ಇಂದ ನನ್ನ ಬಿಸ್ನೆಸ್ ಮುಳುಗೋಯ್ತು ಸರ್, ನಮ್ಮ ಸಾಮಾನ್ಯ ಸಣ್ಣ ಪುಟ್ಟ ಉದ್ಯಮಿಗಳ ಕಥೆನೇ ಮುಗೀತು ಸರ್ ಅಂತ ಹೇಳಿದ್ದಾರೆ. ನಾನು ಸುಳ್ಳು ಹೇಳ್ತೀನಿ ಅಂದ್ರೆ ನನ್ನದರಲ್ಲೇ ನನ್ನ ಯೂಟ್ಯೂಬ್ ಅಲ್ಲೇ ಆ ವಿಡಿಯೋಗಳು ಸಿಗ್ತವೆ ನಿಮಗೆ. ಆ ವಿಡಿಯೋ ನನ್ನ ಯೂಟ್ಯೂಬ್ ಅಲ್ಲಿ ಇದಾವೆ, ನನ್ನ ಫೇಸ್ಬುಕ್ ಅಲ್ಲಿ ಇದಾವೆ, ನೀವು ನೋಡ್ಬೋದು. ನಮ್ಮ ನ್ಯೂಸ್ ಕನ್ನಡ ಯೂಟ್ಯೂಬ್ ಅಥವಾ ಇದ್ರಲ್ಲಿ ಚೆಕ್ ಮಾಡಿದ್ರೆ ನಿಮ್ಗೆ ಆ ವಿಡಿಯೋಗಳು ಸಿಗ್ತವೆ. 75% ಜನ ನಿಮ್ಮ GST ವಿರೋಧಿಸಿದ್ದಾರೆ. ಯಾರು 25% ಜನ ಉದ್ಯಮಿಗಳಿದ್ದಾರೆ ಅವರು ನಿಮ್ಮ ಪರವಾಗಿರ್ತಕ್ಕಂಥ ನಿಮ್ಮ ಪಕ್ಷದ ಕಾರ್ಯಕರ್ತರೇ ಆಗಿದ್ದಾರೆ. ಅವರು ಮಾತ್ರ ಏನ್ ತೊಂದರೆ ಇಲ್ಲ ಸರ್, GST ಬಂದ ಮೇಲೆ ಸಾಲ ಸಿಗ್ತಾ ಇದೆ ನಮ್ಗೆ ಅಂತ ಒಂದು ಮಾತು ಹೇಳಿದ್ದಾರೆ. ಅದನ್ನ ಹೊರತುಪಡಿಸಿ ಪ್ರತಿಯೊಬ್ಬರಿಗೂ ಕೂಡ ನೀವು ಕೊಟ್ಟಿರ್ತಕ್ಕಂಥದ್ದು ವರ್ಷನೇ. ಆದ್ರೂ ಹೇಳ್ತೀರಾ 400 ಸೀಟ್ ನಾವು ಗೆಲ್ತೀವಿ ಅಂತ. ಯಾವ ಕಡೆಯಿಂದ ನಿಮ್ಗೆ 400 ಸೀಟ್ ಬರುತ್ತೆ ಅನ್ನೋದು ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗ್ತದೆ. 400 ಸೀಟ್ ಗೆಲ್ತೀನಿ ಅಂದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಿದೆ. ಅದ್ರಲ್ಲಿ ನಾವು ದಕ್ಷಿಣ ಭಾರತದ ಕಡೆ ಬಂದ್ರೆ 2019 ನೀವು ಎಷ್ಟೊಂದು ಗೆದ್ದಿದ್ರಿ, ಈ ಬಾರಿ ಎಷ್ಟು ಗೆಲ್ತಿರೋ ದಕ್ಷಿಣ ಭಾರತದಲ್ಲಿ? 130 ಸೀಟ್ ಇದಾವೆ ದಕ್ಷಿಣ ಭಾರತದಲ್ಲಿ. 130ರಲ್ಲಿ 30-35 ಸೀಟ್ ಗೆದ್ರೆ ಹೆಚ್ಚು. 90-100 ಸೀಟ್ನ ಇಂಡಿಯಾ ಅಲಯನ್ಸ್ ಏನಿದೆ, ಇಂಡಿಯಾ ಅಲಯನ್ಸ್ ಗೆಲ್ಲುತ್ತೆ ಅಂತ ಹೇಳ್ತಾ ಇದೆ ಸಮೀಕ್ಷೆಗಳು. ನಿಮ್ಮ ಪೇಯ್ಡ್ ಮೀಡಿಯಾಗಳು, ನೀವು ದುಡ್ಡು ಕೊಟ್ಟು ಹೇಳಿಸ್ತಾ ಇರ್ತಕ್ಕಂಥ ಕೆಲವು ವ್ಯಕ್ತಿಗಳು ಅವ್ರನ್ನ ಹೊರತುಪಡಿಸಿದ್ರೆ, ನೀವು ಹಣ ಕೊಟ್ಟು ಯಾರ ಕೈಲಿ ಹೇಳಿಸ್ತಾ ಇದ್ದೀರೋ, ಸಮೀಕ್ಷೆ ಮಾಡ್ತಿದ್ದೀರೋ ಅವ್ರನ್ನ ಹೊರತುಪಡಿಸಿದ್ರೆ, ಸ್ವತಂತ್ರ ಸಂಸ್ಥೆಗಳು ಅಂತ ನಾವೇನ್ ಕರಿತೀವಿ, ಏನು ಲೋಕ್ಪಾಲ್ ಇರ್ಬೋದು ಅಥವಾ ಈದಿನ.com ಅಂತವ್ರು ಇರ್ಬೋದು, ಕ್ರಿಟಿಕ್ ಅಂತ ಸಂಸ್ಥೆ ಇರ್ಬೋದು, ಇವರೆಲ್ಲರೂ ಕೂಡ ನಿಮ್ಮ ವಿರುದ್ಧವಾಗಿ ಸಮೀಕ್ಷೆಯನ್ನು ಹೇಳ್ತಿದ್ದಾರೆ. ಕಾರಣ ಅಂದ್ರೆ ಇವ್ರು ಸ್ವತಂತ್ರವಾಗಿ ಸಮೀಕ್ಷೆಯನ್ನು ಮಾಡ್ತಾ ಇರ್ತಕ್ಕಂಥವ್ರು. ಇವ್ರಗಳ ಪ್ರಕಾರ ಪೊಲಿಟಿಕಲ್ ಕ್ರಿಟಿಕ್, ಲೋಕ್ಪಾಲ್ ಮತ್ತೆ ಈದಿನ.com ಇಂಥ ಸ್ವತಂತ್ರ ಸಂಸ್ಥೆಗಳ ಪ್ರಕಾರ ನೀವು ದಕ್ಷಿಣ ಭಾರತದಲ್ಲಿ 30 ಸೀಟನ್ನು ಗೆಲ್ಲಲ್ಲ. ಹೈಯೆಸ್ಟ್ ಅಂದ್ರೆ 30-39 ಸೀಟ್ ಗೆಲ್ಲಬಹುದು. ಇಂಡಿಯಾ ಅಲಯನ್ಸ್ 90-100 ಸೀಟನ್ನು ಗೆಲ್ಲುತ್ತೆ 130ರಲ್ಲಿ ಅಂತ ಹೇಳ್ತಿದ್ದಾರೆ. ಅದ್ರಲ್ಲೂ ನಾವು ತಮಿಳ್ನಾಡಿಗೆ ಹೋದ್ರೆ 1 ಸೀಟ್ ಗೆಲ್ಲಲ್ಲ ನೀವು, ಕೇರಳದಲ್ಲಿ 1 ಸೀಟ್ ಗೆಲ್ಲಲ್ಲ, ಕರ್ನಾಟಕದಲ್ಲಿ ಕ್ಲೀನ್ ಸ್ವೀಪ್ ಮಾಡಿದ್ರಿ ಕಳೆದ ಬಾರಿ. ನೀವು ಈ ಬಾರಿ ಏನ್ ಮಾಡ್ತೀರಾ? ಈ ಬಾರಿ ಕಡಿಮೆ ಅಂದ್ರೆ ನೀವು 10-15 ಸೀಟು, ನಾನು ಕಡಿಮೆ ಹೇಳ್ತಾ ಇದ್ದೀನಿ ಆಕ್ಚುಲಿ, 10-15 ಸೀಟ್ ಮೈನಸ್ ಆಗುತ್ತೆ ಅಂತ ಇದೇ ಲೋಕ್ಪಾಲ್ ಸಮೀಕ್ಷೆ, ಇದೇ ಪೊಲಿಟಿಕಲ್ ಕ್ರಿಟಿಕ್, ಇದೇ ಈದಿನ.com ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಇಲ್ವೇ? ಅಲ್ಲಿಂದ ಬಂದ್ರೆ ಕರ್ನಾಟಕದಲ್ಲಿ ನೀವು ಅಷ್ಟು ಕಳ್ಕೊತಾ ಇದ್ದೀರಾ. ಕರ್ನಾಟಕದಲ್ಲೇ 27 ಸ್ಥಾನಗಳನ್ನು ಗೆದ್ದಿದ್ರಿ JDS ಸೇರ್ಕೊಂಡಂಗೆ, 25 ಸೀಟ್ಗಳು ನಿಮ್ಮವಿದ್ವು. ಆದ್ರೆ ಈ ಬಾರಿ 10-11 ಸ್ಥಾನವನ್ನ ಗೆಲ್ಲೋದು ಕಷ್ಟ. ಅಲ್ಲಿ ಎಷ್ಟು ಕಳ್ಕೊಳ್ತಾ ಇದ್ರೆ ನೀವೇ ಯೋಚನೆಯನ್ನ ಮಾಡಿ. ಭಾರತೀಯ ಜನತಾ ಪಕ್ಷ 10-11 ಸ್ಥಾನವನ್ನ ಗೆದ್ದು ತೋರಿಸಿ ಕರ್ನಾಟಕದಲ್ಲಿ. ನಂತರ ಬಂದ್ರೆ ನಾವು ಆಂಧ್ರ ಪ್ರದೇಶಕ್ಕೆ ಹೋದ್ರೆ, ಆಂಧ್ರ ಪ್ರದೇಶದಲ್ಲಿ ಕಳೆದ ಬಾರಿ ನೀವೇನ್ ಗೆದ್ದಿರ್ಲಿಲ್ಲ, ಅಲ್ಲಿ YSR ಗೆದ್ದಿತ್ತು. ಈ ಬಾರಿ ನಿಮಗೆ ಸ್ವಲ್ಪ ಪ್ಲಸ್ ಆದ್ರೂ ಆಗ್ಬೋದು. ಕಾರಣ ಏನಂದ್ರೆ ಈ ಬಾರಿ ನೀವು ಚಂದ್ರಬಾಬು ನಾಯ್ಡು ಜೊತೆ ಅಲಯನ್ಸ್ ಮಾಡ್ಕೊಂಡಿದ್ದೀರಾ. ಆದ್ರೆ ಚಂದ್ರಬಾಬು ನಾಯ್ಡು ಎಷ್ಟು ಗಟ್ಟಿಯಾಗಿ ನಿಂತು ಅಲಯನ್ಸ್ ಅಲ್ಲಿ ಇರ್ತಾರೆ ಅನ್ನೋದು ಅಷ್ಟೇ ಮುಖ್ಯ. ಕಾರಣ ಒಂದು ವೇಳೆ ಏನಾದ್ರೂ ಇಂಡಿಯಾ ಅಲಯನ್ಸ್ ಹೆಚ್ಚು ಸ್ಥಾನಗಳನ್ನು ಗೆದ್ರೆ ಅವತ್ತೇ ನಿಮ್ಮನ್ನು ಬಿಟ್ಟವ್ರು ಇಂಡಿಯಾ ಅಲಯನ್ಸ್ ಕಡೆಗೆ ಬರ್ತಾರೆ. ಚಂದ್ರಬಾಬು ನಾಯ್ಡು ಎಲ್ಲರಿಗೂ ಗೊತ್ತಿದೆ. ಆದ್ರೆ ಚಂದ್ರಬಾಬು ನಾಯ್ಡು ಇದ್ರೂ ಕೂಡ YRS ಅಲ್ಲಿ ಅತ್ಯುತ್ತಮ ಸಾಧನೆಯನ್ನ ಮಾಡ್ತವೆ ಅಂತ ಹೇಳ್ತಾ ಇದೆ. ಕಳೆದ ಬಾರಿ ಅಷ್ಟೇ YRS ಈ ಬಾರಿ ಕೂಡ ಗೆಲ್ಲುತ್ತೆ ಅನ್ನೋ ಅಲಯನ್ಸ್
ಕೆಲವು ಸಂಸ್ಥೆಗಳು ಹೇಳ್ತಾ ಇದ್ದಾವೆ. ಆದ್ರೆ ಕೆಲವೊಬ್ರು ನಿನ್ನೆವರೆಗೆ ವಿರೋಧವಾಗಿ ಹೇಳ್ತಿದ್ದಂತ ಕೆಲವೊಬ್ಬ ತಜ್ಞರು ಮಾತ್ರ ಉಲ್ಟಾ ಹೇಳ್ತಾ ಇದ್ದಾರೆ. ಒಂದು ರಾತ್ರಿ ಕೂತ್ಕೊಂಡ್ಬಿಟ್ಟು ಉಲ್ಟಾ ಮಾತಾಡ್ತಾರೆ. ಕಾರಣ ಏನು ಅಂತ ಪ್ರತಿಯೊಬ್ಬರಿಗೆ ಗೊತ್ತಾಗಿದೆ. ಅದು ಅಲ್ಲಿ ಏನಾಗಿದೆ, ಏನ್ ನಡೆದಿದೆ, ಏನು ವ್ಯವಹಾರ ಆಗಿದೆ ಅಲ್ಲಿ ಅನ್ನೋದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅದು. ನಂತರ ನಾವು ಅಲ್ಲಿಂದ ಬಂದ್ರೆ ಕರ್ನಾಟಕ, ತೆಲಂಗಾಣದಲ್ಲಿ ಈ ಬಾರಿ ಎಷ್ಟನ್ನ ಗೆಲ್ತೀರಾ? ಒಟ್ಟು ಅಲ್ಲಿ ತೆಲಂಗಾಣದಲ್ಲಿ 16 ಸೀಟ್ ಇದಾವೆ. 16ರಲ್ಲಿ ಕಳೆದ ಬಾರಿ BRS 9 ಗೆದ್ರೆ ಬಿಜೆಪಿ 4 ಗೆದ್ದಿತ್ತು, ಕಾಂಗ್ರೆಸ್ 3 ಗೆದ್ದಿತ್ತು. ಈ ಬಾರಿ ನೀವು 0ಇಂದ 1 ಸೀಟ್ ಗೆಲ್ಲೋದು ಕಷ್ಟ. ಜೊತೆಗೆ ಗೆದ್ರು ಕೂಡ 4 ಗೆದ್ರು ಕೂಡ BRS ಏನ್ ಗೆದ್ದಿದ್ರು ಅದ್ರ ಈ ಸರಿ ಕಾಂಗ್ರೆಸ್ ಗೆಲ್ಲುತ್ತೆ. 9ರಿಂದ 12 ಸೀಟ್ ಗೆಲ್ಲುತ್ತೆ ಕಾಂಗ್ರೆಸ್ ಅಂತ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಭಾರತೀಯ ಜನತಾ ಪಕ್ಷ 4 ಉಳಿಸ್ಕೊಂಡ್ರೆ ಸಾಕು, ಎಕ್ಸ್ಟ್ರಾ ಗೆಲ್ಲದೆ ಬೇಡ. ನಿಮ್ಮಲ್ಲಿ ಅಲ್ಲಿ 4 ಉಳಿಸ್ಕೊಂಡ್ರೆ ಸಾಕು. ಉಳಿಸ್ಕೊಳ್ಳಕ್ ಸಾಧ್ಯ ಇಲ್ಲ. ಕಾರಣ ಏನಂದ್ರೆ ನಿಮ್ಮ ಆಡಳಿತ ವಿರೋಧಿಯಲ್ಲಿ ನೀವು ಮಾಡಿರ್ತಕ್ಕಂಥ ಸಾಧನೆಗಳು, ದೇಶವನ್ನ ರಕ್ಷಣೆ ಮಾಡಿದ ರೀತಿ, 10 ಲಕ್ಷ ಎಕರೆಯನ್ನು ಒತ್ತುವರಿ ಮಾಡ್ಲಿಕ್ಕೆ ಬಿಟ್ರಲ್ಲ ಚೀನಾಕ್ಕೆ, ಅದು ಈ ಬಾರಿ ನಿಮಗೆ ಒಳಿ ಕುಡಿತಾ ಇದೆ. ಅದು ಬ್ಯಾಕ್ ಫೈರ್ ಆಗ್ತಾ ಇದೆ. ಏನು ಎಲೆಕ್ಟ್ರೋ ಬಾಂಡ್ ಹೆಸರಲ್ಲಿ ಹಗರಣವನ್ನ ಮಾಡಿದ್ರಲ್ಲ, ಹಗರಣ ಈ ಸರಿ ನಿಮ್ಮನ್ನ ಬ್ಯಾಕ್ ಫೈರ್ ಮಾಡುತ್ತೆ. ನಂತರ ನಾವು ಅಲ್ಲಿಂದ ಬಂದ್ರೆ ತೆಲಂಗಾಣದ ಬಂದ್ರೆ ಒಡಿಸ್ಸಾಕ್ ಹೋದ್ರೆ ನವೀನ್ ಪಟ್ನಾಯಕ್, ಅದೇ ಮೊನ್ನೆ ಮೋದಿಯವರು ಕೇಳಿದ್ರಲ್ಲ, ಜಿಲ್ಲೆಗೆ ರಾಜಧಾನಿಯನ್ನ ಹೇಳಿ. ಸೊ ಬುದ್ಧಿವಂತ ಪ್ರಧಾನಿಯವರು ಜಿಲ್ಲೆಗೆ ರಾಜಧಾನಿಗಳನ್ನ ಹೇಳಿ, ನಿಮ್ಮ ಜಿಲ್ಲೆಗೆ ರಾಜಧಾನಿಯನ್ನ ಹೇಳಿ ಅಂತ ಹೆಸರು ಹೇಳಿ ಅಂತ ಕೇಳಿದ್ರು. ನವೀನ್ ಪಟ್ನಾಯಕ್ ಅಂತ ವಿದೇಶದಲ್ಲಿ ಓದ್ ಬಂದಿರ್ತಕ್ಕಂಥ ಒಬ್ಬ ನಾಯಕನನ್ನ ಪ್ರಶ್ನೆ ಮಾಡಿದಂತ ರೀತಿ ಇದು. ನಿಮ್ಮ ಮಹಾನ್ ನಾಯಕರು 1989 ಡಿಜಿಟಲ್ ಕ್ಯಾಮ್ರಾವನ್ನ ಪರ್ಚೇಸ್ ಮಾಡಿದಂತ ಮಹಾನ್ ಪಪ್ಪು. ಆ ಪಪ್ಪು ಹೇಳ್ತಾರೆ ಪ್ರತಿ ಜಿಲ್ಲೆಗೆ ರಾಜಧಾನಿಯನ್ನ ಹೇಳಿ ಅಂತ. ಹಾಸ್ಯಾಸ್ಪದ ನಿಜವಾಗ್ಲೂ ಇದು. ಆ ನವೀನ್ ಪಟ್ನಾಯಕ್ ಕಳೆದ ಬಾರಿ 12 ಗೆದ್ದಿದ್ರು. ಈ ಬಾರಿಯಲ್ಲಿ ನವೀನ್ ಪಟ್ನಾಯಕ್ ಇನ್ನೂ ಹೆಚ್ಚು ಗೆಲ್ತಾರೆ. ನೀವು ಕಳೆದ ಬಾರಿ 8 ಗೆದ್ದಿದ್ರಿ ಅಲ್ಲಿ ಒಡಿಸ್ಸಾದಲ್ಲಿ. ಈ ಬಾರಿ ನವೀನ್ ಪಟ್ನಾಯಕ್ 16ವರೆಗೂ ಗೆಲ್ತಾರೆ ಅಂತ ಹೇಳಲಾಗ್ತಾ ಇದೆ. ಇಂಡಿಯನ್ ಅಲಯನ್ಸ್ ಅಲ್ಲಿ 16ವರೆಗೂ ಗೆಲ್ಲುತ್ತೆ ಅನ್ನೋ ಇದನ್ನ ಹೇಳ್ತಾ ಇದ್ದಾರೆ ನವೀನ್ ಪಟ್ನಾಯಕ್. 12ರಿಂದ 16 ಗೆಲ್ತಾರೆ ಈ ಬಾರಿಯ ಅಂತ ಅಲ್ಲಿ. ನಂತರ ನಾವು ಪಶ್ಚಿಮ ಬಂಗಾಳಕ್ಕೆ ಬಂದ್ರೆ, ಕಳೆದ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಪ್ಲಸ್ ಇದು, ನಿಮಗೆ ಪ್ಲಸ್ ಆಗಿತ್ತು ಇಲ್ಲಿ. ಕಾರಣ ಅಂದ್ರೆ ಒಂದ್ ರೀತಿ ಆಶ್ಚರ್ಯಕರವಾದಂತ ನಂಬರ್ ಸಿಕ್ಕಿತ್ತು. 18 ಸೀಟನ್ನು ಗೆದ್ದಿದ್ರಿ. 42 ಸೀಟ್ ಇದಾವೆ. 42 ಸೀಟಲ್ಲಿ ನೀವು 18 ಸೀಟ್ ಗೆದ್ಕೊಂಡಿದ್ರಿ ಕಳೆದ ಬಾರಿ. TMC 22 ಗೆದ್ದಿತ್ತು. ಆದ್ರೆ ಈ ಸರಿ TMC ಪ್ಲಸ್ ಕಾಂಗ್ರೆಸ್ ಬಂದಲ್ಲಿ 30ರಿಂದ 35 ಸ್ಥಾನ, ಮಿನಿಮಮ್ 30 ಗೆಲ್ತಾರೆ ಅಂತ ಹೇಳಲಾಗ್ತಾ ಇದೆ. ಮಿನಿಮಮ್ 30 ಎಡಪಕ್ಷಗಳು, ಕಾಂಗ್ರೆಸ್ ಮತ್ತೆ TMC ಇವರೆಲ್ಲ ಸೇರಿ 30 ಕ್ರಾಸ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ನೀವು ಮತ್ತೆ ನಿಮ್ಮ ಅಲಯನ್ಸ್ ಬಂದಲ್ಲಿ 12 ಸ್ಥಾನವನ್ನ ಗೆಲ್ಲೋದು ಕಷ್ಟ. 12 ಸ್ಥಾನವನ್ನ ಗೆಲ್ಲೋದು ಕಷ್ಟ ಅಂತ ಹೇಳ್ತಾ ಇದೆ. 18 ಬೇಡ, 10ರಿಂದ 12 ಗೆದ್ರೆ ಅದು ದೊಡ್ಡ ಇದು ಅಂತ. ಅಷ್ಟನ್ನು ಉಳಿಸ್ಕೊಳ್ಲಿಕ್ಕಾಗಲ್ಲ. ಕಾರಣ ನಿಮ್ಮ ವಾಷಿಂಗ್ ಮಿಷಿನ್, ಭ್ರಷ್ಟಾಚಾರಿಗಳನ್ನ ಕರ್ಕೊಂಡೋಗಿ ತುಂಬ್ಕೊಳ್ತಾ ಇದ್ದೀರಲ್ಲ, ಆ ವಾಷಿಂಗ್ ಮಿಷನ್ ನಾರ್ದ ಚೀಟ್ ಫಂಡ್ ಹಗರಣದ ಪ್ರಮುಖ ರೂವಾರಿಯನ್ನ ಕರ್ಕೊಂಡೋಗಿ ಕ್ಲೀನ್ ಚೀಟ್ ಕೊಟ್ರಲ್ಲ, ಅದರ ಪರಿಣಾಮ ಎಲೆಕ್ಟ್ರೋ ಬಾಂಡ್ ಹಗರಣದ ಪರಿಣಾಮ ನೀವು ಇಲ್ಲ ಪಶ್ಚಿಮ ಬಂಗಾಳದಲ್ಲಿ 8ರಿಂದ 10 ಗೆಲ್ಲಲ್ಲ ಅಂತ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ನಾನು ಹೇಳ್ತಾ ಇರ್ತಕ್ಕಂಥದ್ದಲ್ಲ, ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ನಂತರ ನಾರ್ತ್ ಈಸ್ಟ್ ಸ್ಟೇಟ್ಗಳಿಗೆ ಬಂದ್ರೆ, ನೀವು ಕಳೆದ ಬಾರಿಯಲ್ಲಿ 25ರಲ್ಲಿ 19 ಸೀಟ್ ಗೆದ್ದಿರಿ. ನಾರ್ತ್ ಈಸ್ಟ್ ಅಲ್ಲಿ 25 ಸೀಟ್ ಇದಾವೆ, ಅದರಲ್ಲಿ 19 ಸೀಟನ್ನ ಕಳೆದ ಬಾರಿ ನೀವು ಗೆದ್ದಿದ್ರಿ. ಈ ಬಾರಿ 19 ಉಳಿಸ್ಕೊಳ್ಳಿ ಸಾಕು, ಗೆಲ್ಬೇಡಿ, ಉಳಿಸ್ಕೊಳ್ಳಿ ಸಾಕು. ನಾನು ಹೇಳ್ತಾ ಇದ್ದೀನಿ, ಉಳಿಸಿದ್ರೆ ಸಾಕು. ನೀವು ಅಲ್ಲಿ ಗೆಲ್ಲೋದು ಬೇಕೇ ಆಗಿಲ್ಲ. ಆದ್ರೆ ಈ ಬಾರಿ ನಿಮ್ಗೆ 19 ಉಳಿಯುತ್ತಾ? ಕಾರಣ ಕೃಷಿ ವಸ್ತುಗಳ ಇದನ್ನ ದುಬಾರಿ ಮಾಡಿದ್ದೀರಾ, ಕೃಷಿ ಕಾನೂನು ಸರಿಯಾಗಿ ಜಾರಿಗೆ ತರಲಿಲ್ಲ, ಸರಿಯಾದಂತ ರೂಲ್ ಮಾಡಲಿಲ್ಲ, ಅಗ್ರಿಕಲ್ಚರ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಕ್ವಿಪ್ಮೆಂಟ್ಗಳ ಬೆಲೆ ಗಗನಕ್ಕೇರಿದೆ. ಅದೆಲ್ಲದ್ರ ಜೊತೆಗೆ ಮಣಿಪುರ ಕೇಸ್, ಮಣಿಪುರದಲ್ಲಿ ಒತ್ತಿ ಉರಿತಾ ಇದ್ರು ಪ್ರಧಾನಿ, ಅದ್ಯಾರೋ ಇದು ಒತ್ತಿರ್ತಾ ಇದ್ರು ಕೂಡ ಪಿಟೀಲ್ ಬಾರಿಸ್ತಾ ಇದ್ದಂತೆ. ಸೊ ಹಾಗಾಗಿದೆ ನಿಮ್ಮ ಕತೆ. ಮಣಿಪುರ ಒತ್ತಿ ಉರಿತಾ ಇದೆ, ಮಹಿಳೆಯರನ್ನ ಬೆತ್ತಲೆ ಮಾಡಿ ಮೆರವಣಿಗೆ ಮಾಡ್ತಾರೆ, ನೀವು ಮಾತ್ರ ಮಾತನಾಡಲ್ಲ, ತುಟಿಯನ್ನ ಪಿಟಿಕ್ಕನ್ನಲ್ಲ. ಇದು ಯಾವ ಏನು ಅಂದ್ರೆ ಮಾನವೀಯತೆ ಇರ್ತಕ್ಕಂಥ, ಅವನು ಯಾವುದೇ ಪಕ್ಷದ ಮನುಷ್ಯ ಆಗಿರ್ಬೋದು, ಅವನು ಯಾವ್ದ ಅಭಿಮಾನಿ ಆಗಿರ್ಬೋದು, ಮಾನವೀಯತೆ ಇದೆ ಅಂದ್ರೆ ಇದನ್ನ ವಿರೋಧಿಸ್ತಾನೆ. ಈ ಬಾರಿ ನಿಮ್ಗೆ ಅದೇ ಆಗ್ತಾ ಇರ್ತಕ್ಕಂಥದ್ದು. 10 ಸ್ಥಾನವನ್ನ ಗೆದ್ರೆ ಗ್ರೇಟ್, ನೀವು 19 ಉಳಿಸ್ಕೊಬಿಟ್ರೆ ಅವತ್ತು ಭಯಂಕರ. ನೀವು ಇಡೀ ನಾನು ಅಲ್ಲ, ಇನ್ನೂ ಜಾಸ್ತಿ ಗೆದ್ದು ಬಿಡ್ತೀರ. ಅಲ್ಲಿ ಏನಾದ್ರು ನೀವು ನಾರ್ತ್ ಈಸ್ಟ್ ಸ್ಟೇಟ್ಗಳಲ್ಲಿ ನೀವು 19 ಉಳಿಸ್ಕೊಂಡ್ರೆ ನಿಮ್ಗೆ ಅಲ್ಲಿ ಇರ್ತಕ್ಕಂಥ ವಿರೋಧಿ ಅಲೆಗೆ
ನೀವಲ್ಲಿರ್ತಕ್ಕಂಥ ವಿರೋಧಿ ಅಲೆಗೆ ನೀವು ನಾರ್ತ್ ಈಸ್ಟ್ ಸ್ಟೇಟ್ಗಳಲ್ಲಿ 19 ಅಲ್ಲ, ನನ್ನ ಅನಿಸಿಕೆ 10 ಗೆದ್ರು ಗ್ರೇಟ್. ಆದ್ರೆ 19 ಉಳಿಸ್ಕೊಳ್ಳಿ ಸಾಕು. ನೀವು 10 ಬೇಡಪ್ಪ, ನೀವು 19 ಹಾಗೆ ಉಳಿಸ್ಕೊಂಡ್ಬಿಟ್ರು ಕೂಡ ನೀವು ಹೇಳಿದ್ರೆ ನಾನು 400 ಬರ್ತಾರೆ ಇವರು ಅಂತ ಹೇಳ್ಬೋದು. 19 ಉಳಿಸ್ಕೊಂಡ್ರೆ ನಂತರ ನಾವು ಅಲ್ಲಿಂದ ಬಂದ್ರೆ ನಾರ್ತ್ ಇಂಡಿಯಾಕ್ಕೆ ಹೋದ್ರೆ, ನಾರ್ತ್ ಇಂಡಿಯಾ ನೋಡಿ ಕಳೆದ ಬಾರಿ ಕ್ಲೀನ್ ಸ್ವೀಪ್ ಮಾಡಿದ್ರು. ಜೊತೆಗೆ 50ಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ಆಫ್ ವೋಟ್ ಶೇರ್ ಇವ್ರಿಗೆ ಬಂದಿತ್ತು ನಾರ್ತ್ ಇಂಡಿಯಾದಲ್ಲಿ. ಈ ಬಾರಿ ಅದಕ್ಕಿಂತ ಹೆಚ್ಚು ಸ್ಥಾನ ಗೆಲ್ಲಕ್ಕಾಗಲ್ಲ ಬಿಡಿ, ಅದಕ್ಕಿಂತ ಹೆಚ್ಚು ವೋಟ್ ಶೇರ್ ಮಾಡ್ಲಿಕ್ಕೆ ಆಗಲ್ಲ. 50%ಗಿಂತ ಜಾಸ್ತಿ ಹೋಗೋದು ಭಯಂಕರ ಕಷ್ಟದ ಕೆಲಸ. ಅದು ಈ ಬಾರಿ ಇಷ್ಟು ವಿರೋಧಿ ಅಲೆ ಇರಬೇಕಾದ್ರೆ, ಜೊತೆಗೆ ನೀವು ಮಾಡಿರ್ತಕ್ಕಂಥ ಹಗರಣಗಳೆಲ್ಲ ಬೆಳಕಿಗೆ ಬಂದ ಮೇಲೂ ಕೂಡ ಪುಲ್ವಾಮಾ ದಾಳಿ ಕಳೆದ ಬಾರಿ 2019ರಲ್ಲಿ ಅನ್ಯಾಯವಾಗಿ ಸೈನಿಕರನ್ನ ಸಾಯಿಸಿ ನಿಮ್ ಚುನಾವಣೆಗೋಸ್ಕರ ಪುಲ್ವಾಮಾ ದಾಳಿ ಹೆಸರಲ್ಲಿ ಚುನಾವಣೆಯನ್ನ ಮಾಡಿದ್ರಿ. ಬಾಲ್ಕೋಟ್ ಮತ್ತು ಪುಲ್ವಾಮಾ ದಾಳಿ ಏನಾಯ್ತು? ಪುಲ್ವಾಮಾ ದಾಳಿ ನೈಜ ದಾಳಿ ಪುಲ್ವಾಮಾ 360 KG-RDX ನ ಎಲ್ಲಿಂದ ತಂದ್ರು ಅಂದ್ರೆ ಇವತ್ತು ಕೂಡ ನಿಮಗೆ ಲೆಕ್ಕ ಕೊಡ್ಲಿಕ್ಕಾಗಲ್ಲ. 360 kg ಹೇಗ್ ಬತ್ತು ಅಂದ್ರೆ ನಿಮ್ಗೆ ಹೇಳ್ಲಿಕ್ಕೆ ಮುಖ ಇಲ್ಲ. ಒಂದು ಚುನಾವಣೆ ಮುಗಿದೋಗಿದೆ, 5 ವರ್ಷ ಕಳೆದೋಗಿದೆ. ಈಗ್ಲಾರು ಹೇಳ್ರಪ್ಪ, 360 KG-RDX ಯಾರು ತಂದ್ರು? ಅಪರಾಧಿ ಯಾರು ಹೇಳಿ? ಹಿಡ್ಕೊಂಬನ್ನಿ ಅಪರಾಧಿ ತೋರಿಸಿ ನಮಗೆ. ಇವರು 360 KG-RDX ನ ಇಂಡಿಯಾಕ್ಕೆ ಕಳಿಸಿದ್ದಾರೆ ಅಂತೇಳಿ ನೀವು ಅವ್ರು ಕರ್ಕೊಂಡ್ಬಂದ ಮುಂದೆ ನಿಲ್ಸಿ. 5 ವರ್ಷ ಆಗೋಯ್ತು ನೀವು ಪ್ರಧಾನಮಂತ್ರಿ ಆಗಿ. ಅಲ್ಲಿಂದ ಮುಂದಕ್ಕೆ ಈ ದಾಳಿ ನಡೆದ ಮುಂದಕ್ಕೆ ಈಗ ಮತ್ತೆ ಇನ್ನೊಂದು ಚುನಾವಣೆ ಬಂದಿದೆ. ಅದೇ ನಿಮ್ಮ ಇದರ ರಾಜ್ಯಪಾಲರು ಹೇಳ್ತಾರೆ, ಅವತ್ತು ಸತ್ಯವನ್ನ ಮುಚ್ಚಿಟ್ಲಿಕ್ಕೆ ಹೇಳಿದ್ರು ನಮಗೆ, ನೀವು ತುಟಿ ಬಿಚ್ಚಬಾರ್ದು ಅಂತ ಹೇಳಿದ್ರು, ಸತ್ಯವನ್ನ ಹೇಳಬಾರ್ದು ಅಂತ ಹೇಳಿದ್ರು. ಇದೆಲ್ಲ ಫೇಕ್ ದಾಳಿ ಅಂತ ನಿಮ್ಮ ಪಕ್ಷದವರು ಹೇಳ್ತಾರೆ, ನಾವ್ ಹೇಳ್ಬೇಕಾಗಿಲ್ಲ. ಇದೆಲ್ಲ ಗೊತ್ತಿದ ಮೇಲೂ ಕೂಡ, ಇದೆಲ್ಲ ಗೊತ್ತಾದ ಮೇಲೂ ಕೂಡ ಉತ್ತರ ಭಾರತೀಯರು ನಿಮ್ ಪರವಾಗಿ ನಿಂತರೆ ಅವರಂತ ಮೂರಕ್ಕೂ ಮತ್ತೊಬ್ರು ಇದ್ದಾರಾ? ಇದೆಲ್ಲ ತಿಳಿದ ಮೇಲೂ ಕೂಡ ಯಾರು ನಿಮ್ ಪರವಾಗಿ ನಿಲ್ತಾರೆ? ಇದು 50% ವೋಟ್ ಶೇರ್ ಏನ್ ಬಂದಿತ್ತು, ಆ ವೋಟ್ ಶೇರ್ ನೀವು ಉಳಿಸ್ಕೊಂಡ್ರೆ ಸಾಕಲ್ಲಿ. ಇಲ್ಲೂ ಕೂಡ ಅದು ಉಳಿಸ್ಕೊಂಡ್ರೆ ಸಾಕು. ನನ್ನ ಅನಿಸಿಕೆ ಪ್ರಕಾರ 50% ಏನ್ ವೋಟ್ ಶೇರ್ ಇದೆ ಅದು ಈ ಬಾರಿ 40 to 45% ಇಳಿಯುತ್ತೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. 40ರಿಂದ 45%ಗೆ ಇಳಿಯುತ್ತೆ ಅನ್ನೋದು ಸಮೀಕ್ಷೆಗಳು ಹೇಳ್ತಾ ಇದೆ ಉತ್ತರ ಭಾರತದಲ್ಲಿ. ನಂತರ ನಾವು ಮಧ್ಯಪ್ರದೇಶ ಛತ್ತೀಸ್ಗಢಕ್ಕೆ ಬಂದ್ರೆ 2019ರಲ್ಲಿ ಏನ್ ಫಲಿತಾಂಶ ಬಂದಿತ್ತು? ಆ ಫಲಿತಾಂಶ ನೀವು ಉಳಿಸ್ಕೊಂಡ್ರೆ ಹೆಚ್ಚು ಸ್ಥಾನಗಳನ್ನ ಗೆಲ್ತೀರಾ. ಎಲ್ಲಿ? ಮಧ್ಯಪ್ರದೇಶ ಮತ್ತೆ ಛತ್ತೀಸ್ಗಢಲ್ಲಿ. ಈ ಸರಿ ಅಷ್ಟನ್ನ ನೀವು ಉಳಿಸ್ಕೊಂಡ್ರೆ ಸಾಕು. ಮಧ್ಯಪ್ರದೇಶ ಛತ್ತೀಸ್ಗಢದಲ್ಲಿ ಅಷ್ಟು ಸೀಟ್ಗಳನ್ನ ನೀವು ಉಳಿಸ್ಕೊಂಡ್ರೆ ಈ ಬಾರಿ ಕೂಡ ನಿಮ್ಗೆ ಅವಕಾಶ ಇರುತ್ತೆ. ಬಟ್ ನನ್ನ ಅನಿಸಿಕೆ ಪ್ರಕಾರ ಮತ್ತೆ ಏನು ಈ ಸಮೀಕ್ಷೆಗಳಿವೆ, ಈ ಸಮೀಕ್ಷೆಗಳ ಪ್ರಕಾರ ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢಲ್ಲಿ ಯಾವುದೇ ಕಾರಣಕ್ಕೂ ನೀವು ಅಷ್ಟನ್ನು ಉಳಿಸ್ಕೊಳ್ಳಲ್ಲ. ಮಧ್ಯಪ್ರದೇಶ ಮೈನಸ್ ಆಯ್ತಾ ಇದೆ, ಛತ್ತೀಸ್ಗಢ ನಿಮಗೆ ಮೈನಸ್ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದ್ದಾವೆ ಸೀಟಲ್ಲಿ. ಯಾವುದೇ ಕಾರಣಕ್ಕೂ ನೀವು ಉಳಿಸ್ಕೊಳಕ್ಕಾಗಲ್ಲ. ಕಾರಣ ಒಂದು, ರಾಹುಲ್ ಗಾಂಧಿ ಅವರ ಪಾದಯಾತ್ರೆ, ಜೊತೆಗೆ ಕಾಂಗ್ರೆಸ್ ಈ ಬಾರಿ ಅಗ್ರೆಸಿವ್ ಆಗಿ ಕೆಲಸ ಮಾಡ್ತಾ ಇರೋದು. ವಿರೋಧಿ ಬಣಗಳಿಂದ ಈ ಏನು ಒಕ್ಕೂಟ ಇದೆ, ಕಾಂಗ್ರೆಸ್ ಒಕ್ಕೂಟ ಕಳೆದ ಬಾರಿ ಇಷ್ಟೊಂದು ಅಗ್ರೆಸಿವ್ ಆಗಿರಲಿಲ್ಲ, ಒಟ್ಟಾಗಿ ಕೆಲಸವನ್ನ ಮಾಡಲಿಲ್ಲ. ಬಟ್ ಈ ಬಾರಿ ತುಂಬಾ ಅಗ್ರೆಸಿವ್ ಆಗಿ ಒಟ್ಟಾಗಿ ಆ ಒಕ್ಕೂಟಗಳು ಕೆಲಸ ಮಾಡ್ತಾ ಇದ್ದಾವೆ. ಹಾಗಾಗಿ ಈ ಬಾರಿ ನೀವು ಆ ಸೀಟನ್ನು ಉಳಿಸ್ಕೊಳ್ಳೋದು ತುಂಬಾ ಕಷ್ಟ. ಆ ಕಾರಣಕ್ಕೆ ಪ್ರಧಾನಮಂತ್ರಿ ಅವರು, ಇದೆಲ್ಲ ಗೊತ್ತಿದೆ, ಪ್ರಧಾನಮಂತ್ರಿ ಅವರು ದಿಸಕ್ಕೊಂದೊಂದು ಮಾತನಾಡ್ತಾ ಇದ್ದಾರೆ. ಒಂದ್ಸರಿ ಮುಸ್ಲಿಮರು ಹೆಚ್ಚು ಮಕ್ಕಳು ಹುಟ್ಟಿಸ್ತಾರೆ ಅಂತ ಹೇಳ್ತಾರೆ, ಮತ್ತೊಂದ್ಸರಿ ನಾನು ಮುಸ್ಲಿಮರದ್ದು ಹೇಳಿಕೆಯನ್ನೇ ಕೊಡಲ್ಲ, ನಾನು ಆಗ ಹೇಳೇ ಇಲ್ಲ, ನಾನು ಬಡವರು ಹೆಚ್ಚು ಮಕ್ಕಳು ಹುಟ್ಟಿಸ್ತಾರೆ ಅಂತ ಹೇಳಿದ್ದೆ ಅಂತ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ನಂತರ ನಾವು ಅಲ್ಲಿಂದ ಬಂದ್ರೆ ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢದಲ್ಲಿ 2019ರಲ್ಲಿ ನೀವೇನ್ ಗೆದ್ದಿದ್ರಿ ಅದನ್ನು ಉಳಿಸ್ಕೊಳ್ತೀರಾ ಅಂತ ಹೇಳ್ತಾರೆ. ಛತ್ತೀಸ್ಗಢ ಮಧ್ಯಪ್ರದೇಶದಲ್ಲಿ ನಿಮಗೆ ಅದು ಉಳಿಬಹುದು, ಆದ್ರೆ ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ ಹೆಚ್ಚು ಸ್ಥಾನಗಳನ್ನ ಗೆಲ್ಲುತ್ತೆ. ಅಂದ್ರೆ ಹೆಚ್ಚು ಸ್ಥಾನ ಅಂದ್ರೆ ನಿಮ್ಗಿಂತ ಹೆಚ್ಚು ಅಂತಲ್ಲ, ಈ ಕಳೆದ ಬಾರಿ ಅವ್ರು ಏನ್ ಗೆದ್ದಿದ್ರು ಅದಕ್ಕಿಂತ ಸ್ಥಾನಗಳಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ. ಕಾಂಗ್ರೆಸ್ ಕಳೆದ ಬಾರಿ ಗೆದ್ದಕ್ಕಿಂತ 2-3 ಸೀಟ್ಗಳು ಅಥವಾ 3-4 ಸೀಟ್ಗಳನ್ನ ಹೆಚ್ಚುವರಿಯಾಗಿ ಪಡ್ಕೊಳ್ಳುತ್ತೆ ಈ ಬಾರಿ. ಆದ್ರೆ ಕಳೆದ ಬಾರಿಗಿಂತ ಕಾಂಗ್ರೆಸ್ ಈ ಬಾರಿ ಸ್ವಲ್ಪ ಉತ್ತಮವಾಗಿದೆ ಅನ್ನೋ ಸಮೀಕ್ಷೆಗಳು ಕೇಳಿ ಬರ್ತವೆ ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢದಲ್ಲಿ. ಅಲ್ಲಿಂದ ಉತ್ತರಾಖಂಡ, ಹಿಮಾಚಲ ಪ್ರದೇಶ, ಗುಜರಾತ್ಗೆ ಬಂದ್ರೆ ನಾವು ಉತ್ತರ ಪ್ರದೇಶ, ಹಿಮಾಚಲ ಪ್ರದೇಶ, ಗುಜರಾತ್ಗೆ ಬಂದ್ರೆ ಇಲ್ಲಿ ಬಿಜೆಪಿ ಭದ್ರಕೋಟೆ, ಈ ಮೂರು ಏನಿದಾವೆ ಈ ಮೂರು ತುಂಬಾ ಭದ್ರಕೋಟೆ ಬಿಜೆಪಿದು. ಆದ್ರೆ ಈ ಬಾರಿ ಕೂಡ ಅಲ್ಲಿ ನೀವು ಕಳೆದ ಬಾರಿ ಗೆದ್ದಿದ್ರೆ ಅಷ್ಟು ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೆ ಅಂತೂ ಆಗಲ್ಲ. ಗುಜರಾತಲ್ಲೇ 4ರಿಂದ 5 ಸ್ಥಾನವನ್ನ ಕಾಂಗ್ರೆಸ್ ಎಕ್ಸ್ಟ್ರಾ ಗೆಲ್ಲ, ಕಳೆದ ಬಾರಿ ಗೆದ್ದಕ್ಕಿಂತ ಜಾಸ್ತಿ 4ರಿಂದ 5 ಸ್ಥಾನವನ್ನ ಗೆಲ್ಲುತ್ತೆ ಅಂತ ಹೇಳ್ತಾ ಇದೆ. 4ರಿಂದ 5 ಸ್ಥಾನಗಳು ಹೆಚ್ಚುವರಿಯಾಗಿ ಪಡ್ಕೊಳ್ಳುತ್ತೆ ಗುಜರಾತ್ ಅಲ್ಲಿ ಅಂತ. ಇದು ಪ್ಲಸ್, ಯಾಕೆಂದ್ರೆ ಗುಜರಾತ್ ಅಲ್ಲಿ ಎಷ್ಟಿದೆಯೋ ಅಷ್ಟು ಕ್ಲೀನ್ ಸ್ವೀಪ್ ಮಾಡ್ಬೇಕು ನೀವು ಆಕ್ಚುಲಿ. ಆದ್ರೆ ಈ ಬಾರಿ ಕಾಂಗ್ರೆಸ್ 4ರಿಂದ 5 ಗೆಲ್ಲುತ್ತೆ. ಕಾರಣ ಅಂದ್ರೆ ನೀವು ಭ್ರಷ್ಟಾಚಾರಿಗಳನ್ನ ಕರ್ಕೊಂಡೋಗಿ ಅಲ್ಲಿ ಟಿಕೆಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು, ಅಲ್ಲಿದ್ದಂಥವ್ರಿಗೆ ಟಿಕೆಟ್ ಅನ್ನ ಕೊಡದೆ ಬೇರೆ ಪಾರ್ಟಿಯಿಂದ ಕರ್ಕೊಂಡ್ಬಂದು ನೀವು ಟಿಕೆಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಸ್ಥಳೀಯ ನಾಯಕರ ವಿರೋಧ ಇದೆ, ಜೊತೆಗೆ ಬಂಡಾಯದ ಪ್ರಾಬ್ಲಮ್ ಇದೆ, ಒಳ ಬಂಡಾಯ ಇದೆ. ಇವೆಲ್ಲವೂ ಸೇರಿ ಕಾಂಗ್ರೆಸ್ಗೆ ಪ್ರತಿ ಸ್ಟೇಟ್ ಅಲ್ಲೂ ಕೂಡ 4ರಿಂದ 5 ಸ್ಥಾನಗಳು ಹೆಚ್ಚಾಯ್ತವೆ ಈ 3 ರಾಜ್ಯಗಳಲ್ಲೂ ಅಂತ
ಹೇಳಲಾಗ್ತದೆ ವೀಕ್ಷಕರೇ. ನಂತರ ನಾವು ಪಂಜಾಬಿಗೆ ಬಂದ್ರೆ, ಪಂಜಾಬ್ ಅಲ್ಲಿ ಕಳೆದ ಬಾರಿ ನೀವು 2019ರಲ್ಲಿ 2 ಗೆದ್ದಿದ್ರಿ. ಅಕಾಲಿದಳ ನಿಮ್ ಜೊತೆ ಸೇರಿ 2 ಗೆದ್ದಿತ್ತು. ಕಾಂಗ್ರೆಸ್ 8 ಗೆದ್ದಿತ್ತು. ಆ AAP 1 ಗೆದ್ದಿತ್ತು. ಈ ಬಾರಿ ಅಕಾಲಿದಳ ನಿಮ್ ಜೊತೆ ಇದೆಯಾ? ಅಕಾಲಿದಳ ನಿಮ್ಮನ್ನು ಬಿಟ್ಟು ಹೊಡೋಗಿದೆ. ಕಾರಣ ಏನಂತ ಅಂದ್ರೆ, ನಿಮ್ಮ ರೈತ ವಿರೋಧಿ ನೀತಿಯನ್ನ ವಿರೋಧಿಸಿಯವ್ರು ನಿಮ್ಮನ್ನ ಬಿಟ್ಟು ಹೋಗ್ತಾರೆ, ನಿಮ್ಮ ಅಲಯನ್ಸ್ ಬಿಟ್ಟು ಹೋಗ್ತಾರೆ. ನಾವು ನಿಮ್ಮ ಅಲಯನ್ಸ್ ಅಲ್ಲಿ ಇರಲ್ಲ, ನಿಮ್ ಜೊತೆ ಇದ್ಬಿಟ್ರು ನಾವು ಸಂಪೂರ್ಣವಾಗಿ ಸ್ವೀಪ್ ಮಾಡ್ಬಿಡ್ತಾರೆ ನಮ್ಮನ್ನು ಕೂಡ ಜನ. ನಾವು ನಿಮ್ ಜೊತೆ ಇರಲ್ಲ, ಯಾವುದೇ ಕಾರಣಕ್ಕೂ ನಾವು ನಿಮ್ ಜೊತೆ ಇರಲ್ಲ ಅಂತೇಳಿ ನಿಮ್ಮನ್ನ ಬಿಟ್ಟು ಹೊರಗಡೆ ಹೋಗ್ತಾರೆ. ಹಾಗಾಗಿ ಈ ಬಾರಿ ನೀವಲ್ಲಿ 1 ಸ್ಥಾನವನ್ನ ಗೆಲ್ಲಲ್ಲ ಅಂತ ಹೇಳ್ತಾ ಇದೆ ಸಮೀಕ್ಷೆ. 1 ಸ್ಥಾನವನ್ನು ಗೆಲ್ಲಲ್ಲ ನೀವಲ್ಲಿ. ಕಾಂಗ್ರೆಸ್ ಕಳೆದ ಬಾರಿ ಗೆದ್ದಷ್ಟು ಸ್ಥಾನವನ್ನ ಈ ಬಾರಿ ಕೂಡ ಉಳಿಸ್ಕೊಳ್ಳುತ್ತೆ. AAP 1-2 ಸ್ಥಾನವನ್ನ ಹೆಚ್ಚು ಗೆಲ್ಲುತ್ತೆ. ನೀವಂತೂ ಗೆಲ್ಲಲ್ಲ, ನೀವು ಒಂದನ್ನು ಗೆಲ್ಲಲ್ಲ. ಅಕಾಲಿದಳ ನಿಮ್ ಜೊತೆ ಇಲ್ಲ. ಇದು ಅಲ್ಲಿ ಪಂಜಾಬ್ ಅಲ್ಲೂ ಕೂಡ ನೀವು ಈಗ 2 ಗೆದ್ದಿದ್ರಿ, ಅದನ್ನ ಕಳ್ಕೊಳ್ತೀರಾ ಅಂತ ಹೇಳಲಾಗ್ತಾ ಇದೆ. ನಂತರ ನಾವು ಕಾಶ್ಮೀರದ ವಿಚಾರಕ್ಕೆ ಬಂದ್ರೆ, ಕಾಶ್ಮೀರದಲ್ಲಿ ನೀವು ಕಳೆದ ಬಾರಿ ಏನ್ ಗೆದ್ದಿದ್ರಿ ಅದನ್ನ ಈ ಸರಿ ಉಳಿಸ್ಕೊಳ್ಳಕ್ಕೂ ಸಾಧ್ಯ ಇಲ್ಲ, ಕಳ್ಕೊಳ್ತೀರಾ ಅಂತ ಹೇಳ್ತಾರೆ. ಉಳಿಸ್ಕೊಳ್ಳೋದಲ್ಲ, ಕಳ್ಕೊಳ್ತೀರಾ ನೀವಲ್ಲಿ ಕಾಶ್ಮೀರದಲ್ಲಿ ಅಂತ. ಜಮ್ಮುವಿನಲ್ಲಿ ಒಂದಷ್ಟು ಸ್ಥಾನಗಳನ್ನು ಉಳಿಸ್ಕೋಬಹುದು, ಬಟ್ ಜಮ್ಮುವಿನ ಉಳ್ಕೊಂಡಿದ್ದು ಲಡಾಖ್ ಅಲ್ಲಿ ಹೋಗೋದು ಗ್ಯಾರಂಟಿ. ಲಡಾಖ್ ಅಲ್ಲಿ ಖಂಡಿತವಾಗಿ ನಿಮಗೆ ಕಳ್ಕೊಳ್ತೀರಾ. ಜಮ್ಮುವಿನಲ್ಲಿ ಏನು ಇದ್ರಲ್ಲಿ ಉಳಿಸ್ಕೊಳ್ತೀರೋ ಅದನ್ನ ಲಡಾಖ್ ಅಲ್ಲಿ ಕಳ್ಕೊಳ್ತೀರಾ ಅಂತ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ ಸ್ನೇಹಿತರೆ. ನಂತರ ನಾವು ರಾಜಸ್ಥಾನ, ಹರಿಯಾಣ, ದೆಹಲಿಗೆ ಬಂದ್ರೆ, ರಾಜಸ್ಥಾನದಲ್ಲೂ ಕೂಡ ನೀವು ಸಂಪೂರ್ಣ ಕಳೆದ ಬಾರಿ ಹೆಚ್ಚು ಸೀಟನ್ನ ಗೆದ್ದಿದ್ರಿ. ಅಷ್ಟು ಸೀಟ್ಗಳನ್ನ ಉಳಿಸ್ಕೊಳ್ಳಕ್ ಸಾಧ್ಯ ಇಲ್ಲ. ಕಾಂಗ್ರೆಸ್ ಈ ಬಾರಿಯಲ್ಲಿ ಅತ್ಯಲ್ಪ ಪ್ರಮಾಣದಲ್ಲಿ ಸೀಟ್ಗಳನ್ನ ಕ್ಯಾಪ್ಚರ್ ಮಾಡುತ್ತೆ, ನಿಮ್ಮಿಂದ ಕಿತ್ಕೊಳ್ಳುತ್ತೆ ಅಂತ ಹೇಳ್ತಾ ಇದೆ ಸಮೀಕ್ಷೆಗಳು. ನಂತರ ಹರಿಯಾಣ ಮತ್ತೆ ದೆಹಲಿಯಲ್ಲಿ ನಿಮಗೆ ಭಯಂಕರವಾದ ಹೊಡೆತ ಬೀಳ್ತಾ ಇದೆ. ದೆಹಲಿ 3 ಸ್ಥಾನಗಳನ್ನ ಗೆದ್ದಿದ್ರಿ, ಈ ಬಾರಿ 1 ಸ್ಥಾನವನ್ನ ನೀವು ಗೆಲ್ಲಲ್ಲ. ಕಾರಣ, ಕೇಜ್ರಿವಾಲ್ ಜನಪರ ಮುಖ್ಯಮಂತ್ರಿ, ಒಳ್ಳೊಳ್ಳೆ ಶಾಲೆಗಳನ್ನ ತೆಗೆದಿದ್ರು, ಅಲ್ಲಿ ಎಜುಕೇಶನ್ ಒಂದು ರೀತಿ ರೆವಲ್ಯೂಷನ್ ಮಾಡಿದ್ರು. ಅಂತಹ ಮುಖ್ಯಮಂತ್ರಿಯನ್ನ ನೀವು ಅನಗತ್ಯವಾಗಿ ಬಂಧಿಸಿ ಜೈಲಿಗೆ ಹಾಕಿದ್ರಿ. ಅಬಕಾರಿ ನೀತಿಯಲ್ಲಿ ಹಣ ತಗೊಂಡಿದ್ದೀರಾ ಅಂತ ನೀವೇನ್ ಮಾಡಿದ್ದೀರಾ? ಏನಕ್ಕೆ ಸಾಕ್ಷಿ ಅಂತ ನೀವು ಪರಿಗಣಿಸ್ತಾ ಇದ್ದೀರೋ ಅದೇ ವ್ಯಕ್ತಿ ನಿಮಗೆ 30 ಕೋಟಿ ರೂಪಾಯಿ ಹಣ ಕೊಟ್ಟಿದ್ದಾನಲ್ಲ. ಇವೆಲ್ಲವೂ ಕೂಡ ಫ್ಯಾಕ್ಟರ್ ಅಲ್ವಾ? ಈ ಫ್ಯಾಕ್ಟರ್ ಅಲ್ಲಿ ವರ್ಕ್ ಆಗುತ್ತೆ. ಕಾಂಗ್ರೆಸ್ ಮತ್ತೆ AAP ಒಂದಾಗಿ ಕೆಲಸವನ್ನ ಮಾಡ್ತಾ ಇದ್ದಾವೆ. ಸೊ ಹಾಗಾಗಿ ನಿಮಗೆ ಅಲ್ಲಿ ಹೀನಾಯ ಸೋಲು. ದೆಹಲಿಯಲ್ಲಿ 1 ಸ್ಥಾನವನ್ನು ದೆಹಲಿಯಲ್ಲಿ ಗೆಲ್ಲಲ್ಲ. ಜೊತೆಗೆ ಹರಿಯಾಣದಲ್ಲೂ ಕೂಡ ನಿಮಗೆ ಮೈನಸ್ ಆಗುವಂತ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಲಾಗ್ತಿದೆ ವೀಕ್ಷಕರೇ. ಹರಿಯಾಣದಲ್ಲೂ ಕೂಡ ನಿಮಗೆ ಹೆಚ್ಚು ಮೈನಸ್ ಆಗುತ್ತೆ ಅಂತ. ನಾವು ಅಲ್ಲಿಂದ ಜಾರ್ಖಂಡಿಗೆ ಬಂದ್ರೆ, ಜಾರ್ಖಂಡ್ ಅಲ್ಲಿ ನೀವು ಕಳೆದ ಬಾರಿ ಗೆದ್ದಷ್ಟು ಈ ಸರಿ ಗೆಲ್ಲಿಕ್ಕಾಗತ್ತಾ? ಯಾಕೆಂದ್ರೆ ಜಾರ್ಖಂಡ್ ನ ಮುಕ್ತಿ ಮೋರ್ಚಾ ಲೀಡರ್ ಶಿಬು ಸೋರೆನ್ ಮಗನನ್ನ ಜೈಲಿಗೆ ಹಾಕ್ತೀರಾ ನೀವು. ಹೇಮಂತ್ ಸೋರೆನ್ನ ಜೈಲಿಗೆ ಹಚ್ತೀರಾ. ಹೇಮಂತ್ ಸೋರೆನ್ ಏನಿದ್ದಾರೆ, ಅವರು ಬುಡಕಟ್ಟು ಸಮುದಾಯದ ಬಹುದೊಡ್ಡ ನಾಯಕ. ಅಂತ ನಾಯಕನ ನೀವು ತೆಗೆದು ಜೈಲಿಗೆ ಹಾಕ್ತೀರಾ. ಜೈಲಿಗೆ ಹಾಕಿ ಜಾರ್ಖಂಡ್ ಮುಕ್ತಿ ಮೋರ್ಚಾವನ್ನ ಮುಗಿಸ್ಲಿಕ್ಕೆ ನೋಡ್ತೀರಾ. ಆದ್ರೂ ಕೂಡ ನಿಮ್ ಕೈಲಿ ಅದನ್ನ ಮುಗಿಸ್ಲಿಕ್ಕಾಗಲ್ಲ. ಅದು ಇವತ್ತು ಕೂಡ ಸ್ಟ್ರಾಂಗ್ ಆಗಿ ಇದೆ, ಜಾರ್ಖಂಡ್ ಅಲ್ಲಿ ಸ್ಟ್ರಾಂಗ್ ಆಗಿ ಇದೆ. ಅದು ನಿಮ್ಗೆ ಮೈನಸ್ ಆಗುತ್ತೆ ಈ ಬಾರಿ. ಕಳೆದ ಬಾರಿ ನೀವು 14ರಲ್ಲಿ ಜಾರ್ಖಂಡ್ ಅಲ್ಲಿ 12 ಸೀಟನ್ನು ಗೆದ್ದಿದ್ರಿ. ಬಿಜೆಪಿ 12 ಸೀಟನ್ನು ಗೆದ್ದಿತ್ತು. ಈ ಬಾರಿ ನೀವು 12 ಗೆಲ್ಲದಲ್ಲ, 8 ಸೀಟನ್ನ ಗೆಲ್ಲಿಕ್ಕಾಗಲ್ಲ ಅಲ್ಲಿ ಜಾರ್ಖಂಡ್ ಅಲ್ಲಿ. ಜಾರ್ಖಂಡ್ ಇಂಡಿಯಾ ಅಲಯನ್ಸ್ ಸುಲಭವಾಗಿ ಗೆಲುವನ್ನು ಸಾಧಿಸುತ್ತೆ ಜಾರ್ಖಂಡ್ ಅಲ್ಲಿ ಅಂತ ಹೇಳ್ತಾ ಇದೆ. ನಿಮ್ಮ ಆಡಳಿತ ವಿರೋಧಿ ಅಲೆಗಳು, ಕೃಷಿ ವಸ್ತುಗಳ ಬೆಲೆ ಏರಿಕೆ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ನಿಮ್ಮ ಹಗರಣಗಳು, ನಿಮ್ಮ ಪುಲ್ವಾಮಾ ಅಟ್ಯಾಕ್ ಅನ್ನೋದು ಡೂಪ್ ಅಂತ ಗೊತ್ತಾಗಿದೆ, ನಿಮ್ಮ ಅಗ್ನಿವೀರ್, ಇವೆಲ್ಲವೂ ಕೂಡ ಅಗ್ನಿವೀರ್ ಎಲ್ಲ ತಂದ್ರಲ್ಲ, ಇವೆಲ್ಲವನ್ನೂ ಕೂಡ ಅಲ್ಲಿ ಜನ ವಿರೋಧಿಸ್ತಾ ಇದ್ದಾರೆ. ಸೊ ಹಾಗಾಗಿ ಈ ಬಾರಿ ನಿಮ್ಮಲ್ಲಿ ಅಲ್ಲೂ ಕೂಡ ಕಳ್ಕೊಳ್ತೀರಾ. ಜಾರ್ಖಂಡ್ ಅಲ್ಲೂ ಕೂಡ ನಿಮಗೆ ಮೈನಸ್ ಆಗುತ್ತೆ. ನಂತರ ನಾವು ಉತ್ತರ ಪ್ರದೇಶಕ್ಕೆ ಬಂದ್ರೆ ನೋಡಿ, ನಿಮ್ಮನ್ನ ಕಳೆದ ಬಾರಿ 300ರ ಗಡಿ ದಾಟಿಸಿದಂತ ಉತ್ತರ ಪ್ರದೇಶ ಈ ಬಾರಿ ಏನಾಗುತ್ತೆ? ಕಳೆದ ಬಾರಿ 62 + 2 64 ಸ್ಥಾನವನ್ನ ಗೆದ್ದಿರಿ ಉತ್ತರ ಪ್ರದೇಶದಲ್ಲಿ. ನೀವು 62 + 2 64 ಸ್ಥಾನಗಳನ್ನ ಗೆದ್ದಿದ್ರಿ. SP 5 ಗೆದ್ರೆ ಈ ಬಾರಿ ರಾಮ ಮಂದಿರವನ್ನ ಕಟ್ಟಿದ್ದೀರಾ. ಅಲ್ಲಿ ನಿಮ್ಗೆ ರಾಮ ಮಂದಿರ ಫ್ಯಾಕ್ಟ್ ವರ್ಕ್ ಆಗುತ್ತೆ ಅನ್ಕೊಂಡಿದ್ದೀರಾ. ಆದ್ರೆ ಸಮೀಕ್ಷೆಗಳು ಹೇಳ್ತಾ ಇರ್ತಕ್ಕಂಥದ್ದೇನು, ಅಲ್ಲಿ ರಾಹುಲ್ ಗಾಂಧಿ ಮತ್ತೆ ಅಖಿಲೇಶ್ ಯಾದವ್ ಜೋಡಿ ಕಮಾಲ್ ಮಾಡ್ತಾ ಇದೆ. ಜೊತೆಗೆ ಪ್ರಿಯಾಂಕಾ ಗಾಂಧಿ ಓದ್ ಕಡೆ ಎಲ್ಲ ಜನಸಾಗರ ಸೇರ್ತಾ ಇದೆ. ನಿಮ್ಮ ವಿರೋಧಿಸಿ ಮಾತನಾಡ್ತಾ ಇದ್ದಾರೆ ಅಲ್ಲಿ ಜನ. ಹಾಗಾಗಿ ಉತ್ತರ ಪ್ರದೇಶದಲ್ಲೂ ಕೂಡ ನೀವು ಮೈನಸ್ ಆಗ್ತೀರಾ.
ಕಾಂಗ್ರೆಸ್ ಮತ್ತೆ SP ಇಲ್ಲಿ ನಿಮ್ಮಿಂದ ಸೀಟ್ಗಳನ್ನ ಕಿತ್ತಳ್ತವೆ ಅಂತ ಹೇಳಲಾಗ್ತಾ ಇದೆ. ಈ ಬಾರಿ ಕಳೆದ ಬಾರಿಗಿಂತ ಕಳೆದ ಬಾರಿ ನೀವು 60 ಗೆದ್ದಿದ್ರಿ, ಈ ಬಾರಿ ಹೆಚ್ಚು ಗೆಲ್ತೀರಾ, ಇಲ್ಲ ಅಂತಲ್ಲ, ಖಂಡಿತವಾಗ್ಲೂ ನೀವೇ ಹೆಚ್ಚು ಗೆಲ್ತೀರಾ. ಆದರೆ ಕಳೆದ ಬಾರಿ ವಿರೋಧ ಪಕ್ಷಗಳು ನಿಮ್ಮ ವಿರುದ್ಧ ಗೆದ್ದಿದ್ವು, ಅದಕ್ಕಿಂತ ಹೆಚ್ಚು ಸ್ಥಾನಗಳನ್ನ ಈ ಬಾರಿ ಇಂಡಿಯಾ ಅಲಯನ್ಸ್ ಗೆಲ್ಲುತ್ತೆ, ನಿಮ್ಮಿಂದ ಕಿತ್ಕೊಳ್ಳುತ್ತೆ. 10ರಿಂದ 15 ಸ್ಥಾನದವರೆಗೂ ಕೂಡ ಕಾಂಗ್ರೆಸ್ ಅಲಯನ್ಸ್ ಗೆಲ್ಲುತ್ತೆ, ಇಂಡಿಯಾ ಅಲಯನ್ಸ್ ಗೆಲ್ಲುತ್ತೆ. ಅಖಿಲೇಶ್ ಯಾದವ್ ಫ್ಯಾಕ್ಟರ್ ವರ್ಕ್ ಆಗ್ತಾ ಇದೆ, ಜನ ಹೆಚ್ಚೆಚ್ಚು ಕಾರ್ಯಕ್ರಮಗಳಿಗೆ ಜನ ಬರ್ತಾ ಇದ್ದಾರೆ. ಹಾಗಾಗಿ ಎಲ್ಲದರ ನಡುವೆ ಕೂಡ ಅಲ್ಲಿ 10ರಿಂದ 15 ಸ್ಥಾನವನ್ನ ಇಂಡಿಯಾ ಅಲಯನ್ಸ್ ಗೆಲ್ಲುತ್ತೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ನಂತರ ಸ್ವಿಂಗ್ ಮಾಡ್ತಕ್ಕಂಥ ಸ್ಟೇಟ್ಗಳಂತ ಕರಿಬಹುದು. ನಿಮ್ಮ ಇಡೀ ದೇಶದ ರಾಜಕಾರಣವನ್ನ ಬದಲಾಯಿಸ್ತಕ್ಕಂಥ 2 ರಾಜ್ಯಗಳಿದಾವೆ. ನಾವು 2 ರಾಜ್ಯವನ್ನು ಹೇಳಿಲ್ಲ. 2 ರಾಜ್ಯಗಳು ಯಾವುವು ಅಂದ್ರೆ, ಒಂದು ಬಿಹಾರ. ಕಳೆದ ಬಾರಿ ಬಿಹಾರವನ್ನ ಸ್ವೀಪ್ ಮಾಡಿದ್ರಿ ನೀವು. ಬಿಹಾರದಲ್ಲಿ ಕಳೆದ ಬಾರಿ ನೀವು ಗೆದ್ದದ್ದು, ಸ್ವೀಪ್ ಮಾಡಿದ್ರಿ, 39 ಸೀಟ್ ಗೆದ್ದಿದ್ರಿ ನೀವು ಕಳೆದ ಬಾರಿ. ಬಿಜೆಪಿ, JDU, LJP ಸೇರ್ಕೊಂಡು 39 ಸೀಟ್ ಗೆದ್ದಿದ್ರಿ. ಆದ್ರೆ ಈ ಬಾರಿ ಅಷ್ಟನ್ನ ಗೆಲ್ಲಲಿಕ್ಕೆ ನಿಮ್ಗೆ ಸಾಧ್ಯ ಇಲ್ಲ. ಕಾರಣ ಏನಂದ್ರೆ, ಏನಲ್ಲಿ ನಿತೀಶ್ ಕುಮಾರ್ ಯೂಟರ್ನ್ ತಾಂಡು ಸರ್ಕಾರವನ್ನ ಕೇಳಿದ್ರು, ಲಾಲು ಸರ್ಕಾರವನ್ನ ಕೆಡವಿ ಯೂಟರ್ನ್ ತಾಂಡು ನಿಮ್ ಜೊತೆ ಬಂದು ಅಲಯನ್ಸ್ ಆದ್ರು. ಇದು ಜನಗಳಿಗೆ JDU ಮೇಲೆ ಅಸಹ್ಯವನ್ನ ಹುಟ್ಟಿಸಿದೆ. ಇಲ್ಲಿ ಹೇಗೆ JDS ತರ ಆಗ್ತಾ ಇದೆ, JDS ಆಯ್ತು, ಅದೇ ರೀತಿಯಲ್ಲಿ JDU ಆಗ್ತಾ ಇದೆ. ನಿತೀಶ್ ಕುಮಾರ್ ವಿರುದ್ಧ ಜನ ಆಕ್ರೋಶಗೊಂಡಿದ್ದಾರೆ, ಆಡಳಿತ ವಿರೋಧಿ ಅಲೆ ಇದೆ. ಹಾಗಾಗಿ ಈ ಬಾರಿಯಲ್ಲಿ ಇಂಡಿಯಾ ಅಲಯನ್ಸ್ ಜೊತೆಗೆ ತೇಜಸ್ವಿ ಯಾದವ್ ಇದಾರಲ್ಲ, ಮುಲಾಯಂ ಸಿಂಗ್ ಯಾದವ್ ಮಗ ತೇಜಸ್ವಿ ಯಾದವ್, ಅಗ್ರೆಸಿವ್ ಆಗಿ ನಿಮ್ಮ ಮೇಲೆ ಮುಗಿ ಬೀಳ್ತಾ ಇದ್ದಾರೆ, ಅಗ್ರೆಸಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಜನ ಓದ್ ಕಡೆ ಎಲ್ಲ ಜನ ಇದು ಬಂದಂಗೆ ಬರ್ತಾ ಇದ್ದಾರೆ. ಏನ್ ಸಿದ್ದರಾಮೋತ್ಸವಕ್ಕೆ ಜನ ಬರ್ತಿದ್ರು, ಆ ರೀತಿ ತೇಜಸ್ವಿ ಯಾದವ್ ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಜನ ಬರ್ತಾ ಇದ್ದಾರೆ. ಸೊ ಇದು ನಿಮಗೆ ಸೋಲನ್ನ ತೋರಿಸುತ್ತೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ 20ರಿಂದ 25 ಸ್ಥಾನಗಳನ್ನ 20ರಿಂದ 25 ಸ್ಥಾನವನ್ನ ಇಂಡಿಯಾ ಅಲಯನ್ಸ್ ಗೆಲ್ಲುತ್ತೆ ಅಂತ ಹೇಳ್ತಾ ಇದೆ. 20ರಿಂದ 25 ಸ್ಥಾನ ಗೆಲ್ಲುತ್ತೆ ಇಂಡಿಯಾ ಅಲಯನ್ಸ್. ನೀವಲ್ಲಿ 39 ಸ್ಥಾನ ಗೆದ್ದಿದ್ರಿ, ನಿಮಗಿಂತ ಹೆಚ್ಚು ಸ್ಥಾನವನ್ನ ಗೆಲ್ತಾರೆ ಅಲ್ಲಿ. ಈ ಬಾರಿ ಬಿಹಾರದಲ್ಲಿ ಕಾಂಗ್ರೆಸ್ ಅಲಯನ್ಸ್ ಇಂಡಿಯಾ ಅಲಯನ್ಸ್ ಇದೆ, ಅದು ಮುನ್ನಡೆಯಲ್ಲಿದೆ. ನಂತರ ಮಹಾರಾಷ್ಟ್ರಕ್ಕೆ ಬಂದ್ರೆ, ಕಳೆದ ಬಾರಿ ನೀವು ಮತ್ತೆ ಶಿವಸೇನೆ, ಬಿಜೆಪಿ ಮತ್ತೆ ಶಿವಸೇನೆ ಸೇರಿ 41 ಸ್ಥಾನವನ್ನ ಗೆದ್ರಿ. 49ರಲ್ಲಿ 41 ಸ್ಥಾನವನ್ನ ನೀವು ಗೆದ್ಕೊಂಡಿದ್ರಿ. ಆದ್ರೆ ಈ ಬಾರಿ ಜೊತೆಯಲ್ಲಿದ್ದಂತ ಶಿವಸೇನೆಗೆ ಅನ್ಯಾಯವನ್ನ ಮಾಡಿದ್ರಿ ನೀವು. ಶಿವಸೇನೆಯನ್ನೇ ಹೊಡೆದಾಕಿದ್ರಿ, ಆ ಪಕ್ಷವನ್ನ ಮುಗಿಸ್ಲಿಕ್ಕೆ ನೋಡಿದ್ರಿ, NCPಯನ್ನ ಮುಗಿಸ್ಲಿಕ್ಕೆ ನೋಡಿದ್ರಿ. ಸೊ ಹಾಗಾಗಿ ಆ NCP ನಾಯಕರು ಮತ್ತೆ ಉದ್ಧವ್ ಠಾಕ್ರೆ, ಶರದ್ ಪವಾರ್ ಮತ್ತೆ ಉದ್ಧವ್ ಠಾಕ್ರೆ ಇದ್ದಾರಲ್ಲ, ಮೂಲ ಬಣ ಇಂಡಿಯಾ ಅಲಯನ್ಸ್ ಜೊತೆ ಇದೆ. ಜೊತೆಗೆ ಅಲ್ಲಿಯ ಮರಾಠಿ ಮತಗಳೇನಿದ್ದಾವೆ ಅವು ಉದ್ಧವ್ ಠಾಕ್ರೆಯನ್ನ ಬೆಂಬಲಿಸ್ತವೆ. ಉದ್ಧವ್ ಠಾಕ್ರೆ ಅವ್ರ ಜೊತೆ ಒಳ್ಳೆ ಒಡನಾಟವನ್ನು ಹೊಂದಿದ್ದಾರೆ ಮತದಾರರ ಜೊತೆ. ನೀವು ಕರ್ಕೊಂಡು ಹೋಗಿರೋದು ನಾಯಕರಷ್ಟೇ ಹೊರತು ಮತದಾರರನ್ನಲ್ಲ, ಮತದಾರರಲ್ಲೇ ಇದ್ದಾರೆ. ಶಿವಸೇನೆಯನ್ನ ಬೆಂಬಲಿಸ್ತಕ್ಕಂಥ ಮತದಾರರೇನಿದ್ದಾರೆ, ಅವರು NCPಯನ್ನ ಬೆಂಬಲಿಸ್ತಕ್ಕಂಥ ಮತದಾರರೇನಿದ್ದಾರೆ, ಅವ್ರು ಅಲ್ಲೇ ಇದ್ದಾರೆ. ಅವ್ರು ವಾಪಸ್ ಅದೇ ಪಕ್ಷವನ್ನ ಬೆಂಬಲಿಸ್ತಾರೆ. ಸೊ ಹಾಗಾಗಿ ಅಲ್ಲಿ ಇಂಡಿಯಾ ಅಲಯನ್ಸ್ ಈ ಬಾರಿ 35ಕ್ಕಿಂತ ಹೆಚ್ಚು ಸ್ಥಾನವನ್ನ ಗೆಲ್ಲುತ್ತೆ ಅಂತ ಹೇಳಲಾಗ್ತಾ ಇದೆ. ಎಲ್ಲ ಸಮೀಕ್ಷೆಗಳು ಹೇಳ್ತಿದ್ದಾವೆ. ಇಲ್ಲಿ ತುಂಬಾ ಫೈಟ್ ಆಗುತ್ತೆ. ಎರಡು ಸ್ಟೇಟ್ ಅಲ್ಲೂ ಕೂಡ ತೀವ್ರತರವಾದಂತ ಫೈಟ್ ಇದೆ, ನೆಕ್ ಟು ನೆಕ್ ಫೈಟ್ ಆಗುತ್ತೆ. ಆದರೆ ಇಂಡಿಯಾ ಅಲಯನ್ಸ್ 30ಕ್ಕಿಂತ ಹೆಚ್ಚು ಸೀಟ್ಗಳನ್ನ ಗೆಲ್ಲುತ್ತೆ ಅನ್ನೋ ಒಂದು ವರದಿಯನ್ನ ಕೊಡ್ತಾ ಇದ್ದಾವೆ ಸಮೀಕ್ಷಾ ಸಂಸ್ಥೆಗಳು. ಯಾವ ನಿಮ್ಮ ಪೇಯ್ಡ್ ಸಮೀಕ್ಷಾ ಸಂಸ್ಥೆಗಳಿದ್ದಾವೆ, ಯಾರು ನೀವು ಪೇಯ್ಡ್ ಮಾಡಿ ಸಮೀಕ್ಷೆಯನ್ನ ಮಾಡ್ತೀರಾ ಅವರನ್ನ ಹೊರತುಪಡಿಸಿ, ನೀವು ಪೇಯ್ಡ್ ಮಾಡಿ ದುಡ್ಡು ಕೊಟ್ಟು ಹಣ ಕೊಟ್ಟು ಏನ್ ನೀವು ಹೇಳಿಸ್ತಿರೋ ಆ ಸಂಸ್ಥೆಗಳನ್ನ ಹೊರತುಪಡಿಸಿ, ಸ್ವತಂತ್ರ ಸಂಸ್ಥೆಗಳಾದಂತ ಲೋಕ್ಪೋಲ್ ಇರ್ಬೋದು, ಪೊಲಿಟಿಕಲ್ ಕ್ರಿಟಿಕ್ ಇರಬಹುದು, ಇಂಥ ಸಂಸ್ಥೆಗಳೇನು ಸರ್ವೆ ಮಾಡ್ತಾ ಇದ್ದಾವೆ, ಆ ಸರ್ವೆಗಳು ಹೇಳ್ತಾ ಇದ್ದಾವೆ ಮಹಾರಾಷ್ಟ್ರದಲ್ಲಿ, ಬಿಹಾರದಲ್ಲಿ ನೀವು ಹೀನಾಯ ಸೋಲನ್ನ ಕಾಣ್ತೀರಾ ಅಂತ. ಈಗ ನೀವೇ ಹೇಳಿ, ಹೇಗೆ ನೀವು 400 ಸೀಟನ್ನ ಗೆಲ್ತೀರಾ ಅಂತ? ಎಲ್ಲಿ ಗೆಲ್ತೀರಾ? ನೀವು ಕಳೆದ ಬಾರಿ ಗೆದ್ದು ಸೀಟೇ ಉಳಿಸ್ಕೊಳ್ಳಕ್ ಸಾಧ್ಯ ಇಲ್ಲ. ಎಲ್ಲಾ ಕಡೆ 1, 2, 5, 10, 20, 30, 15 ಈ ತರ ಸೀಟ್ ಮೈನಸ್ ಆಗ್ತಾ ಇದ್ದಾವೆ. ಇಷ್ಟೆಲ್ಲ ಇದ್ರು ಕೂಡ ನೀವು ಗೆಲ್ತೀರಾ? ಸಾಧ್ಯನ ನಾನು ಗೆಲ್ಲಲಿಕ್ಕೆ? ಎಲ್ಲಿ ತರ್ತೀರ 400 ಸೀಟ್ ನೀವು? ಚೈನಾದಿಂದ ತರಬೇಕು, ಇಲ್ಲ ಪಾಕಿಸ್ತಾನದಿಂದ ತರಬೇಕು. ನಿಮ್ಗೆ ಇರೋದೇ 2 ಆಪ್ಷನ್ಸ್. ಚೈನಾದಿಂದ ಒಂದು 20 ಜನ ಕರ್ಕೊಂಡ್ಬರ್ಬೇಕು, ಪಾಕಿಸ್ತಾನದಿಂದ ಒಂದು 20 ಜನ ಕರ್ಕೊಂಡ್ಬರ್ಬೇಕು. ಯಾಕೆಂದ್ರೆ ಪಾಕಿಸ್ತಾನಕ್ಕೆ ಹೋಗಿ ಬೀಫ್ ಬಿರಿಯಾನಿಯನ್ನ ತಿಂದು ಬರ್ತಕ್ಕಂಥವ್ರು ನೀವೇ ಅಲ್ವಾ? ಸೊ ಹಾಗಾಗಿ ಟೇಸ್ಟ್ ಗೊತ್ತಿರುತ್ತೆ ನಿಮಗೆ. ಅವ್ರ ಜೊತೆ ಒಳ್ಳೆ ಬಾಂಧವ್ಯ ಕೂಡ ಚೆನ್ನಾಗಿದೆ ನಿಮ್ಗೆ ಪಾಕಿಸ್ತಾನದವ್ರ ಜೊತೆ. ಯಾಕೆಂದ್ರೆ ಆಗ ಪುಲ್ವಾಮಾ ದಾಳಿ ಆಗುತ್ತೆ,
ಅದಕ್ಕೂ ಕೂಡ ನಿಮ್ಗೆ ಅವ್ರು ಸಹಕಾರವನ್ನು ನೀಡ್ತಾರೆ. ಪುಲ್ವಾಮಾ ದಾಳಿ ಮಾಡ್ತಾರೆ ಚುನಾವಣೆ ಟೈಮಲ್ಲಿ. ರಾಮೇಶ್ವರ್ ಕಫೆ ಬಾಂಬ್ ಬೀಳುತ್ತೆ, ಅದು ಚುನಾವಣೆ ಟೈಮಲ್ಲಿ. 4.5 ವರ್ಷ ಎಲ್ಲೂ ಬಾಂಬ್ ಬೀಳಲ್ಲ. 4.5 ವರ್ಷ ಜನಗಳಿಗೆ ಬಾಂಬ್ ಬಂದ್ರೆ ಏನು ಅಂತಾನೆ ಗೊತ್ತಿರಲ್ಲ. ಕೊನೆ 4.5 ವರ್ಷ ಕಾಲದ 5-6 ತಿಂಗಳು ಚುನಾವಣೆ ಇದ್ದಾಗ ಬಾಂಬ್ಗಳು ಸದ್ದು ಮಾಡ್ತವೆ ನಮ್ಮ ದೇಶದಲ್ಲಿ. ಹಾಗಾಗಿ ನೀವು ಅಲ್ಲೆಲ್ಲಿಂದ ತಂದು 400 ಸೀಟ್ ಗೆದ್ಕೋಬೇಕೇ ಹೊರತು ಇಂಡಿಯಾದಲ್ಲಿ ಯಾವುದೇ ಕಾರಣಕ್ಕೂ ನೀವು 400 ಸೀಟ್ ಗೆಲ್ಲಕ್ ಸಾಧ್ಯ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಈ ಎಲ್ಲ ಸಮೀಕ್ಷೆಗಳ ಪ್ರಕಾರ ನೀವು 400 ಸೀಟ್ ಹತ್ರಕ್ಕೂ ಸಾಧ್ಯ ಇಲ್ಲ. ಗೆಲ್ಲದ್ ಬಿಡಿ, ಹತ್ರಕ್ಕೂ ಸಾಧ್ಯ ಇಲ್ಲ. 400 ಸೀಟ್ 250 ಗಡಿದಾಟಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾಗ ನೀವು 400 ಎಲ್ಲಿ ಗೆಲ್ತೀರಾ? ಇವೆಲ್ಲ ಸಮೀಕ್ಷೆಗಳೇನಂದ್ರೆ ಸತ್ಯವಾದಂತ ಸಮೀಕ್ಷೆಗಳು. ಈ ಸಮೀಕ್ಷೆಗಳು ಯಾವ ಕೂಡ ನಿಮ್ಗೆ ಸುಳ್ಳು ಹೇಳ್ತಕ್ಕಂಥವು, ಯಾರೋ ದುಡ್ಡು ಕೊಟ್ಟರು, ಯಾರೋ ಪೇಯ್ಡ್ ಸಮೀಕ್ಷೆಗಳಲ್ಲ. ಇವೆಲ್ಲವೂ ಕೂಡ ಸತ್ಯ ಏನಿದೆ ಜನರ ಬಳಿಗೆ ಹೋಗಿ ತಿಳ್ಕೊಂಡು ಕೊಟ್ಟಿರ್ತಕ್ಕಂಥ ಸಮೀಕ್ಷೆಗಳು. ಈ ದೇಶದ ಎಲ್ಲಾ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ, ಎಲ್ಲ ನಾಯಕರುಗಳು ಹೇಳ್ತಿದ್ದಾರೆ, ನೀವು 250 ದಾಟಲ್ಲ. ಕಳೆದ ಬಾರಿ ನೀವು 300 ಗೆದ್ದಿದ್ರಲ್ಲ, 350 ಗೆದ್ದಿರಲ್ಲ. ಆ ರೀತಿಯಲ್ಲಿ ಈ ಬಾರಿ ಇಂಡಿಯಾ ಅಲಯನ್ಸ್ 350 ದಾಟುತ್ತೆ. ಹಾಗಂತ ಕೆಲವರು ಹಾಕಿರ್ತಾರಲ್ಲಪ್ಪ, ನೀನು ಕಾಂಗ್ರೆಸ್ ಏಜೆಂಟ್ ಅಂತ. ನಾನು ಕಾಂಗ್ರೆಸ್ ಏಜೆಂಟು ಅಲ್ಲ, ನಿಮ್ಮ ಬಿಜೆಪಿ ಏಜೆಂಟು ಮೊದಲೇ ಅಲ್ಲ. ಯಾವ ಸರ್ಕಾರ ಇದೆಯೋ ಅದಕ್ಕೆ ವಿರೋಧ ಪಕ್ಷವಾಗೇ ಇರ್ತಕ್ಕಂಥದ್ದು. ಮಾಧ್ಯಮಗಳು ಯಾವ ರೀತಿಯಲ್ಲಿ ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕೋ ಆ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ನೀವು ದುಡ್ಡು ಕೊಟ್ಟಲ್ಲಿ ಬೊಗಳಿಸ್ತಾ ಇರ್ತಿರಲ್ಲ ಚಾನೆಲ್ಗಳಲ್ಲಿ, ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ, ಆ ತರ ನಾವು ಬೊಗಳಲ್ಲ. ಬಿಕಾಸ್ ನಿಮ್ಮಂತ ನಾಲಾಯಕ್ಗಳಿಂದ ನಾವು ಹಣವನ್ನ ತಗೊಳ್ಳಲ್ಲ. ಏನ್ ಸತ್ಯ ಇದೆಯೋ ಸತ್ಯವನ್ನ ಹೇಳ್ತೇವೆ, ಆ ಸತ್ಯವನ್ನಷ್ಟೇ ನಾವು ಮುಂದಿಡ್ತಾ ಇದ್ದೇವೆ, ಸಮೀಕ್ಷೆಯನ್ನಷ್ಟೇ ನಾವು ಮುಂದಿಡ್ತಾ ಇದ್ದೇವೆ. ಸೊ ಈ ರೀತಿಯಲ್ಲಿ ನೀವು ಯಾವುದೇ ಕಾರಣಕ್ಕೂ 400 ಗೆಲ್ಲಕ್ ಸಾಧ್ಯ ಇಲ್ಲ. 400 ಹೋಗ್ಲಿ 250 ಕೂಡ ನೀವು ಕ್ರಾಸ್ ಮಾಡಲ್ಲ. ದಟ್ಸ್ ಆಲ್. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ.